11ನೇ ವಯಸ್ಸಿನಲ್ಲೇ ಪೇಪರ್ ಹಾಕೋದಕ್ಕೆ ಶುರು ಮಾಡಿದ್ರಿ ನೀವು? ನಾವು ಸ್ಕೂಲಲ್ಲಿ ತುಂಬ ಬಡವರು ಅಂತ ಎಲ್ಲರ ಮನೆಯಲ್ಲಿ ಟಿವಿ ಫ್ರಿಜ್ಜು, ನಮ್ಮ ಮನೇಲಿ ಸಿಮ್ ಕಾರ್ಡ್ ಬಿಸ್ನೆಸ್ ಮಾಡ್ತಿದ್ರು. ಆ 100 ಮೆಸೇಜಸ್ ಫ್ರೀ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಷ್ಟುವರೆಗೆ ಗೊತ್ತಿರಲಿಲ್ಲ. IIT ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಸಣ್ಣ ಸ್ಕೂಲ್ ಲೆವೆಲಲ್ಲಿ ಕಾಲೇಜ್ ಲೆವೆಲಲ್ಲಿ ಯು ಆರ್ ಅ ಗುರು, ಬಟ್ ವೆನ್ ಯು ಗೋ ಟು ದ ಮಾರ್ಕೆಟ್ ರೇಟ್ಸ್ ಶೋಸ್ ದ ರಿಯಾಲಿಟಿ. 17 ವರ್ಷಕ್ಕೆ ಡಿಮ್ಯಾಟ್ ಅಕೌಂಟ್ ಮಾಡಿಸಿ ನಮ್ಮ ಅಪ್ಪನ ಹತ್ರ 50,000 ರೂಪಾಯಿ ಐ ಲಾಸ್ಟ್ ಆಲ್ಮೋಸ್ಟ್ ಆಲ್ ದ ಮನಿ. ನೆಕ್ಸ್ಟ್ ಥಾಟ್ ವಾಸ್ ನಾನೇನು ಮಾಡಬಹುದು ಇವಾಗ ಟು ರಿಟರ್ನ್ ದಟ್ ಮನಿ. ಫ್ಯಾನ್ ಇಲ್ಲ, ಮಂಗಳೂರಿನ ಸೆಕೆ, ಓಪನ್ ಜಾಗದಲ್ಲಿ ಸೊಳ್ಳೆ ಮಧ್ಯೆ ಮಲ್ಕೊಳ್ಳೋದು. ಬ್ಯಾಂಕ್ ಲೋನ್ ಸೇಲ್ಸ್ ಮಾಡ್ತೆ, ಲ್ಯಾಂಡ್ಲೈನ್ಸ್ ಅವ್ರದ್ದು ಟೆಲಿಕಾಲಿಂಗ್ ಕೆಲಸ ಮಾಡಿದ್ದೆ, ಟ್ಯೂಷನ್ಸ್ ಕೊಡ್ತಾ ಇದ್ದೆ, CA ಆರ್ಟಿಕಲ್ಶಿಪ್ಪು ಮಾಡ್ತಾ ಇದ್ದೆ, ನರ್ಸಿಂಗ್ ಕಾಲೇಜಸ್ಗೊಂದು ಸಾಫ್ಟ್ವೇರ್ ಸೇಲ್ಸು, ಅವ್ರದ್ದು ಡೇಟಾ ಎಂಟ್ರಿ ಜಾಬ್ಸ್ ಮಾಡಿದ್ದೆ. ಒಳ್ಳೆ ಇನ್ಕಮ್ ಬರ್ತಾ ಇರುತ್ತೆ ನಿಮ್ಮ ಕೈಗೆ, ಆ ಇನ್ಕಮ್ಮು ಕ್ವಿಟ್ ಮಾಡ್ತೀರಿ. ಕ್ವಿಟ್ ಮಾಡಲಿಕ್ಕೆ ಇಮ್ಮಿಡಿಯೇಟ್ ಆಗಿ ಇಂಪ್ಯಾಕ್ಟ್ ಆಗಿರೋದು ಏನಂದರೆ, ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಪ್ರತಿ ವಾರದಂತೆ ಈ ವಾರನೂ ಒಬ್ಬ ವಿಶೇಷ ಅತಿಥಿನ ನಾನು ನಿಮ್ಮ ಮುಂದೆ ಕರ್ಕೊಂಡು ಬಂದಿದ್ದೀನಿ. ಪ್ರತಿ ಬಾರಿಯೂ ನಮ್ಮ ಉದ್ದೇಶ ಒಂದೇ, ನಮ್ಮ ಮುಂದೆ ಕೂತಿರುವ ಗಣ್ಯ ವ್ಯಕ್ತಿಗಳ ಜೀವನ, ಅವರ ಸಾಧನೆ ನಿಮಗೊಂದು ದೊಡ್ಡ ಮಾರ್ಗದರ್ಶನ ಆಗಲಿ ಅಂತ. ಇವತ್ತು ನನ್ನೊಂದಿಗಿರೋ ಒಬ್ಬ ಗಣ್ಯ ಅತಿಥಿ ಬಹಳ ಕಿರಿಯ ವಯಸ್ಸಿನಲ್ಲೇ ದೊಡ್ಡ ಕನಸು ಕಂಡವರು, ಕಷ್ಟದಿಂದ ಮೆಟ್ಟಿ ನಿಂತು ಸಣ್ಣ ಹಳ್ಳಿಯಿಂದ ಗ್ಲೋಬಲ್ ಮಟ್ಟಕ್ಕೆ ತಲುಪಿದವರು. ಗೆದ್ದವರ ಸಿದ್ಧಸೂತ್ರ ಕನ್ನಡಪ್ರಭದ ಹೆಮ್ಮೆಯ ಪುಸ್ತಕದ ಗಣ್ಯರ ಸಾಲಿನಲ್ಲಿ ಒಬ್ಬರಾಗಿರುವ ಸುಬ್ರಹ್ಮಣ್ಯರಾವ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸುಬ್ರಹ್ಮಣ್ಯ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ಟುಡೇ. ವಂಡರ್ಫುಲ್. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೂ ಕೂಡ ಬಹಳ ಖುಷಿಯಾಯಿತು. ಸಾಧನೆ, ಸಾಧಕರು ಈ ರೀತಿ ಯೋಚನೆ ಮಾಡುವಾಗ ಬಹಳಷ್ಟು ವರ್ಷಗಳು ಬೇಕಾಗೋಗುತ್ತೆ ಅಂತ ಬಹಳಷ್ಟು ಜನ ಹೇಳ್ತಾರೆ. ಆದರೆ ಹಲವಾರು ಜನ ಬಹಳ ಯಂಗ್ ಏಜ್ನಲ್ಲೇ ಸಾಧನೆ ಅನ್ನೋದು ಗುರಿ ಸರಿಯಾಗಿದ್ದಾಗ ಆದಷ್ಟು ಬೇಗ ಕೈಗೆ ತಲುಪುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಿರೋರಲ್ಲಿ ನೀವು ಒಬ್ಬರು. ನಿಮ್ಮ ಜರ್ನಿನ ನಮ್ಮ ಜೊತೆ ಹಂಚ್ಕೊಳ್ಬಹುದಾ ಇವತ್ತು? ಖಂಡಿತ. ಗೆದ್ದವರ ಸೂತ್ರ ಅಂತ ಏನೋ ಇದೆ, ಬಟ್ ನನ್ನ ಪ್ರಕಾರ ಇನ್ನೂ ವಿ ಆರ್ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಇದ್ದೀವಿ ಅಂತ ಅನಿಸುತ್ತೆ. ಬಟ್ ಆಡಿಯನ್ಸ್ ಮತ್ತು ವೀಕ್ಷಕರು ಖಂಡಿತವಾಗಿ ನಾನು ಯಾವ ಸಿಚುವೇಷನಲ್ಲಿದ್ದೆ ಅಲ್ಲಿಂದ ನೋಡ್ತಾ ಇದ್ದರೆ, ಇಫ್ ಐ ಕ್ಯಾನ್ ಹೆಲ್ಪ್ ಆ್ಯಂಡ್ ಪ್ರೊವೈಡ್ ಸ್ವಲ್ಪ ಒಂದು ಗೈಡೆನ್ಸು ಮತ್ತು ಮಾರ್ಗದರ್ಶನ, 100% ಐ ಆಮ್ ಹ್ಯಾಪಿ ಟು ಡೂ. ಪುತ್ತೂರಿನಿಂದ ಆರಂಭ ಆಯಿತು. ಹೌದು. ನನಗೆ ಆಶ್ಚರ್ಯ ಅನಿಸಿದ್ದು 11ನೇ ವಯಸ್ಸಿಗೆ ಹೆಂಗೆ ಜವಾಬ್ದಾರಿಗಳ ಹೆಗಲ ಮೇಲೆ ಬೀಳೋದಕ್ಕೆ ಸಾಧ್ಯ ಅಂತ. ಇವತ್ತಿನ 11 ವರ್ಷದ ಮಕ್ಕಳೆಲ್ಲ ಏನಂದರೆ ಆಟಕ್ಕೆ ಬೇಕು, ನಮಗೊಂದು ಮೋಟ್ರೈಸ್ಡ್ ಬೈಕ್ ಬೇಕು, ಅಥವಾ ನಮಗೇನೋ ಒಂದು ಆಟದ ಸಾಮಾನು ಬೇಕು ಅಂತ ಕೇಳೋ ವಯಸ್ಸು. ಆದರೆ 11ನೇ ವಯಸ್ಸಿನಲ್ಲೇ ಪೇಪರ್ ಹಾಕೋದಕ್ಕೆ ಶುರು ಮಾಡಿದ್ರಿ ನೀವು. ಆಗ್ಲಿಂದ ನಿಮ್ಮ ಜರ್ನಿ ಶುರುವಾಯಿತು. ಫ್ಯಾಮಿಲಿ ಬಗ್ಗೆ ತಿಳಿಸ್ಕೊಡಿ ಸ್ವಲ್ಪ. ಹಾಂ. ಸೊ ನಮ್ಮ ಹುಟ್ಟಿ ಬೆಳೆದಿದ್ದೆಲ್ಲ ಪುತ್ತೂರಲ್ಲಿ. ಸೊ ಪುತ್ತೂರಲ್ಲಿ ಸಣ್ಣ ಒಂದು ಮಂಗಳೂರು ಹತ್ರ ಸಣ್ಣ ಊರು, ಒಂದು 50,000 ಜನ ಇದ್ದಾರೆ. ಸೊ ಅಮ್ಮ ಟೀಚರ್, ಅಪ್ಪ ಬಿಸ್ನೆಸ್ ಮಾಡ್ತಾಯಿದ್ರು, ಟಿಂಬರ್ ಬಿಸ್ನೆಸ್. ಸೊ ಅದರಲ್ಲಿ ತುಂಬ ಏರುಪೇರುಗಳು ಆಗ್ತಾಯಿತ್ತು. ಸೊ ನನ್ನ ಅಕ್ಕನೂ ಇದ್ದರು. ಸೊ ನಂದು ಈ ಜರ್ನಿ ನೀವು ಹೇಳಿದ್ರಿ ಪೇಪರ್ ಹಾಕಬೇಕು ಅಂತ, ಇಟ್ ಈಸ್ ನಾಟ್ ಟು ಮೇಕ್ ಮನಿ. ಆವಾಗ ಏನಿತ್ತಂದರೆ ನನಗೆ ತುಂಬ ಆಸೆ ಇದ್ದಿದ್ದು ಅಂದರೆ ಆ ಸ್ಕೂಲಲ್ಲಿರ್ಬೇಕಾದ್ರೆ ವಿಡಿಯೋ ಗೇಮ್ಸ್ ಆಡಬೇಕು ಅಂತ. ವಿಡಿಯೋ ಗೇಮ್ಸ್. ಸೊ ನನ್ನ ಕ್ಲಾಸ್ಮೇಟ್ಸು, ಸ್ಕೂಲ್ ಫ್ರೆಂಡ್ಸ್ ಎಲ್ಲ ತುಂಬ ಆಟ ಆಡ್ತಾಯಿದ್ರು. ಸೊ ನಮ್ಮನ್ನು ಪುತ್ತೂರಿನ ಬೆಸ್ಟ್ ಸ್ಕೂಲ್ಗೆ ಕಳಿಸಿದ್ರು, ಕಷ್ಟ ಇದ್ರೂ. ಸೊ ಬಟ್ ನಮಗೇನು ಅನಿಸ್ತದೆ ಅಂದರೆ, ನಾವು ಸ್ಕೂಲಲ್ಲಿ ತುಂಬ ಬಡವರು ಅಂತ. ಯಾಕೆಂದರೆ ವೆನ್ ಯು ಆರ್ ಪುಷ್ಡ್ ಆ್ಯಂಡ್ ಪುಟ್ ಇನ್ ಟು ದ ಬೆಸ್ಟ್ ಪಾಸಿಬಲ್ ಸ್ಕೂಲ್, ಅವರ ಒಂದು ತಾಕತ್ತಿಗಿಂತ ಜಾಸ್ತಿ ಇರೋ ಸ್ಕೂಲಿಗೆ ಕಳಿಸಿದಾಗ ಅಲ್ಲಿರೋರೆಲ್ಲ ಒಳ್ಳೆ ಇನ್ಕಮ್ ಉತ್ಪತ್ತಿ ಇರೋರು ಇರೋದ್ರಿಂದ, ಸೊ ಎಲ್ಲರ ಮನೆಯಲ್ಲಿ ಟಿವಿ ಫ್ರಿಜ್ಜು ಎಲ್ಲ ಇತ್ತು. ನಮ್ಮ ಮನೇಲಿ ಅಂದರೆ ಒಂದು ಲೈಟ್ಸು ಫ್ಯಾನ್ ಬಿಟ್ಟರೆ ಬೇರೆ ಏನಿರಲಿಲ್ಲ. ಅಂದರೆ ಟಿಂಬರ್ ಬಿಸ್ನೆಸ್ ಲಾಸ್ ಆಗಿತ್ತಾ ತಂದೆದು ಟಿಂಬರ್ ಬಿಸ್ನೆಸ್ಸಲ್ಲಿ ತುಂಬ ಏರುಪೇರಾಗಿತ್ತು, ಮತ್ತು ಕೆಲವು ಆಕ್ಷನ್ ಮಾಡಿದ್ರಲ್ಲಿ ಸ್ವಲ್ಪ ಲಾಸಸ್ ಆಗಿತ್ತು. ಸೊ ಅದರಲ್ಲಿ ಬಿಸ್ನೆಸ್ ಅಂತ ಹೇಳಿದಾಗ ಇಟ್ಸ್ ನಾಟ್ ಕನ್ವಿನೆಂಟ್. 1980s ತುಂಬ ಒಳ್ಳೆಯದಾಗಿತ್ತು, ಬಟ್ ನಾವು ಸ್ಕೂಲಲ್ಲಿರುವಾಗ ಇಟ್ ಈಸ್ 90. ಸೊ ಆವಾಗ ತುಂಬ ಬಿಸ್ನೆಸ್ಸಲ್ಲಿ ಲಾಸಸ್ ಇತ್ತು. ಸೊ ಅದರಿಂದ ಕಷ್ಟ ಖಂಡಿತ ಇತ್ತು. ಸೊ ನಮ್ಮ ಮನೇಲಿ ಟಿ ವಿ ಎಲ್ಲ ಇರಲಿಲ್ಲ, ಬಟ್ ಕ್ಲಾಸಲ್ಲಿ ಎಲ್ಲರೂ, ನನ್ನ ಫ್ರೆಂಡ್ಸ್ ಎಲ್ಲರೂ ಮಾತಾಡ್ತಿದ್ದಿದ್ದು ವಿಡಿಯೋ ಗೇಮ್ಸ್ ಬಗ್ಗೆ, ಟಿ ವಿಲಿ ಏನಾಗ್ತಾ ಇದೆ. ಸೊ ನಮಗೆ ಐ ವಾಸ್ ಫೀಲಿಂಗ್ ಒಂಥರ ಡಿಸ್ಕನೆಕ್ಟೆಡ್. ನನಗೆ
ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದ ಸೋಷಲ್ ಸರ್ಕಲ್ ಇನ್ ದ ಸ್ಕೂಲ್. ಆಡ್ ಮ್ಯಾನ್ ಇನ್ ದ ಸರ್ಕಲ್ ಅನ್ನೋ ಥರ ಫೀಲ್ ಕರೆಕ್ಟ್. ಸೊ ಬಟ್ ಒನ್ ನೇಚರ್ ನಾನು ಇವಾಗ ರಿಫ್ಲೆಕ್ಟ್ ಬ್ಯಾಕ್ ನಾನು ಹಿಂತಿರುಗಿ ನೋಡಿದಾಗ ನನಗೆ ಅದಿಲ್ಲ ಅಂತ ಹೇಳೋದಕ್ಕಿಂತ ಅದು ಬೇಕು ಅಂತಾದರೆ ಏನು ಮಾಡಬೇಕು ಆ ಥಾಟ್ ಪ್ರಾಸೆಸ್ ಆವಾಗಲೇ ಶುರುವಾಗಿತ್ತು. ಸೊ ನಾನು ಏನು ಯೋಚನೆ ಮಾಡಿದೆ, ಫಸ್ಟ್ ಟಿ ವಿ ಬೇಕು ಅಂತ ಕೇಳ್ತಾ ಇದ್ದೆ ಅಪ್ಪ ಹತ್ರ. ನನಗೆ ಇವಾಗಲೂ ನೆನಪಿದೆ, ತುಂಬ ದಿನ ಪ್ರತಿದಿನ ತಂದೆಯವ್ರ ಹತ್ರ ಟಿ ವಿ ಬೇಕು ಅಂತ ಕೇಳ್ತಾ ಇದ್ದೆ. ಒಂದಿನ ತುಂಬ ಫ್ರಸ್ಟ್ರೇಷನಲ್ಲಿ ಅವರು ನನ್ನ ಲೈಫಲ್ಲಿ ನಾನು ಟಿ ವಿ ತೊಗೊಳ್ಳೋದಿಲ್ಲ ಅಂತ ಹೇಳಿದರು. ಓಕೆ. ಸೊ ಆ ದಿನ ಅದನ್ನು ನಾನು ತುಂಬ ಸೀರಿಯಸ್ಸಾಗಿ ತೊಗೊಂಡೆ. ಯಾಕೆಂದರೆ ನನ್ನ ತಲೆಯಲ್ಲಿ ಏನಾಯಿತು ಅಂದರೆ, ಓಕೆ ಇದು ನನ್ನ ಅಪ್ಪ ಅಮ್ಮ ಇನ್ನೂ ನನಗೆ ತಂದು ಕೊಡೋದಿಲ್ಲ ಟಿ ವಿ, ಬಟ್ ಅದನ್ನು ನಾನು ಆಕ್ಸೆಪ್ಟ್ ಮಾಡ್ಲಿಕ್ಕೆ ರೆಡಿ ಇರಲಿಲ್ಲ. ನಾನೇನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಟಿ ವಿ ಬರಲ್ಲ ಅನ್ನೋದು ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಬೇಕು. ಯಾಕೆಂದರೆ ನನಗೆ ವೀಡಿಯೋ ಗೇಮ್ಸ್ ಆಡಬೇಕು. ಟಿ ವಿ ಯಾಕಂದರೆ ವೀಡಿಯೋ ಗೇಮ್ಸ್ ಆಡೋಕ್ಕೆ ಟಿ ವಿ ಬೇಕಿತ್ತು. ಆವಾಗ ಕಂಪ್ಯೂಟರ್ಸ್ ಎಲ್ಲ ಇನ್ನೂ ಬಂದಿರಲಿಲ್ಲ. ಸ್ಪೀಕಿಂಗ್ ಅಬೌಟ್ 96, 97, ನಮ್ಮ ಸಣ್ಣೂರಲ್ಲೇ ಬಂದಿರಲಿಲ್ಲ ಇನ್ನು, ಬೆಂಗಳೂರೆಲ್ಲ ಗೊತ್ತಿಲ್ಲ. ಯಾವ ಏಜ್ ಇದು? 11 ವರ್ಷ. ನನಗೆ ಅವಾಗ 11 ವರ್ಷ, 97, 98. ಸೊ ನನಗೆ ಅವಾಗ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿ ನೋಡಿದೆ. ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರ್ತಾಯಿತ್ತು ಟಿ ವಿಗೆ. ಆವಾಗ ಒಂದು 4,000-5,000 ರೂಪಾಯಿ ರೇಂಜಲ್ಲಿ ಇರ್ತಿತ್ತು. ಸೊ EMI ಕಂತು ಕಟ್ಟಿಕೊಂಡು ಮಾಡ್ಕೊಂಡು ಹೋಗ್ಬೋದು, ಅದೆಲ್ಲ ಇತ್ತು ಆಪ್ಷನ್ಸ್. ಸೊ ನಾನು ಕ್ಯಾಲ್ಕುಲೇಟ್ ಎಲ್ಲ ಮಾಡಿ ನೋಡಿದೆ. ನನ್ನ ಚಿಕ್ಕಪ್ಪನವರ ಮನೆಯಲ್ಲಿ ಇನ್ನೂ ಕಷ್ಟದಲ್ಲಿದ್ದರು. ಅವರು ಸ್ವಲ್ಪ ಮಕ್ಕಳು ದೊಡ್ಡವರು ನನಗಿಂತ. ಸೊ ಅವರು ಪೇಪರೆಲ್ಲ ಮಾಡಿರೋದು ನನಗೆ ಗೊತ್ತಿತ್ತು ಮೊದಲೇ. ಸೊ ನಾನು ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ನೋಡಿದೆ ಅಂತ ಇದು ಮಾಡ್ಬೋದು. ದಿನ ಕೆಲಸ ಮಾಡಿದರೆ ನನಗೆ 10 ರೂಪಾಯಿನೋ ಸಿಗ್ತಾಯಿತ್ತು, 10-15 ರೂಪಾಯಿವರೆಗೆ. ಸೊ 400 ರೂಪಾಯಿ ಮೇಲೆ ಹೋಗ್ತಾಯಿತ್ತು ಕಂತಿಗೆ. ಕಂತಿಗೆ 400 ರೂಪಾಯಿ ಬರ್ತಾಯಿತ್ತು ಒಂದು ಟಿ ವಿ ತೊಗೊಂಡ್ರೆ. ಇರೋದ್ರಲ್ಲೇ ಚೀಪೆಸ್ಟ್ ಐ ಥಿಂಕ್ ಒನಿಡಾನ VIP ಯಾವುದೋ ಆ ಕಾಲದ ಟಿ ವಿಗಳು ಈಗಿನ ಟಿ ವಿ ಎಲ್ಲ CRT ಸೆಟ್ ದೊಡ್ಡ ಸೈಜ್. ಕರೆಕ್ಟ್. ಸೊ ಅದನ್ನ ಯೋಚನೆ ಮಾಡಿ ಸ್ಟಾರ್ಟೆಡ್ ಡೂಯಿಂಗ್. ಎಷ್ಟು ತಿಂಗಳು ಕಟ್ಟಿದ್ರಿ ಅದು? ಅದೊಂದು 6 ತಿಂಗಳು ಮಾಡಿದೆ. ಓಕೆ. ಅದಾದಮೇಲೆ ಆ್ಯಕ್ಚುಲಿ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಪೇಪರಲ್ಲ, ಹಾಲು ಹಾಕೋಕ್ಕೆ. ಬಟ್ ಹಾಲು ನಮ್ಮ ಪುತ್ತೂರು ಸಣ್ಣ ಗುಡ್ಡಗಾಡು ಪ್ರದೇಶ. ಸೊ ಅಲ್ಲಿ ಹತ್ತೋದು ಇಳಿಯೋದೆಲ್ಲ ಸೈಕಲಲ್ಲಿ ಮಾಡೋದಕ್ಕೆ ತುಂಬ ಕಷ್ಟ. ಸೊ ಬಟ್ ಹಾಲಂದರೆ ತುಂಬ ಹೆವಿ ಇರುತ್ತೆ. ಸೊ ಪೇಪರ್ಗೆ ಒಂಥರ ನಾವು ಈಗಿನ ಸ್ಟಾರ್ಟಪ್ ಪಾಯಿಂಟ್ ಆಫ್ ಇಂದ ಹೇಳಬೇಕಾದ್ರೆ ಪಿವೋಟಿಂಗ್ ಅಂತೀವಿ. ಸೊ ಒಂದು ಐಡಿಯಾ ವರ್ಕ್ ಆಗ್ತಾ ಇದೆ ಅಥವಾ ಅದಕ್ಕಿಂತ ಬೆಟ್ರ್ ಏನಾದರೂ ಕಾಣಿಸ್ತು ಅಂತ ಹೇಳಿದ್ರೆ ವಿ ಸ್ವಿಚ್ ಟು ಸಮಥಿಂಗ್, ರೈಟ್. ಸೊ ಆ ಪಿವೋಟ್ ಆಯಿತು. ಪೇಪರ್ ವೆಯ್ಟ್ ಕಮ್ಮಿ, ಬಟ್ ನಮಗೆ ತುಂಬ ಜಾಸ್ತಿ ಕವರ್ ಮಾಡ್ಬೋದು, ಸ್ವಲ್ಪ ಅರ್ನಿಂಗ್ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡು ಶಿಫ್ಟೆಡ್ ಟು ದ್ಯಾಟ್. ಸೊ ಅದು ಮಾಡಿದೆ. ಅದೊಂದು ವರ್ಷವರೆಗೆ ಮಾಡಿರ್ಬೋದು ಹೆಚ್ಚು ಅಂದರೆ. ಟಿ ವಿ ಬಂತ ಮನೆಗೆ? ಟಿ ವಿ ಅದೇ ಆ ವಿಷಯಕ್ಕೆ ಬರಬೇಕು. ಟಿ ವಿ ಬರೋಕ್ಕೆ ನನಗೆ ಆ ಮೊಮೆಂಟಲ್ಲಿ 6th ಸ್ಟ್ಯಾಂಡರ್ಡಿಂದ ನಾವು 7th ಸ್ಟ್ಯಾಂಡರ್ಡ್ ಹೋಗ್ಬೇಕಾದ್ರೆ ಆ ಸಿಚುವೇಶನ್ ಚೇಂಜ್ ಆಯಿತು. ಟಿ ವಿಯಿಂದ ಎಲ್ಲರೂ ಕಂಪ್ಯೂಟರ್ಸ್ಗೆ ಶಿಫ್ಟ್ ಆಗ್ತಾಯಿದ್ರು. ಸೊ ದ್ಯಾಟ್ ವಾಸ್ ಅ ಫೇಸ್. ಸೊ ಟಿ ವಿ ತೊಗೊಳಕ್ಕೆ ನನ್ನ ಹತ್ರ ಆಲ್ಮೋಸ್ಟ್ ದುಡ್ಡು ರೆಡಿ ಆಗ್ತಾಯಿತ್ತು, ಬಟ್ ಎಲ್ಲ ಕಾನ್ವರ್ಸೇಷನ್ಸ್ ಮೂಡ್ ಫ್ರಮ್ ಟಿ ವಿ ಟು ಕಂಪ್ಯೂಟರ್. ಸೊ ಕಂಪ್ಯೂಟರ್ಸ್ ಆವಾಗ ಲಕ್ಷಗಟ್ಟಲೆ ಇತ್ತು. ಯಾರಿಗೂ ನಮ್ಮ ಕ್ಲಾಸಲ್ಲಿ ಅಷ್ಟು ಇನ್ಕಮ್ 2 ಜನ ಇದ್ರೇನು ಅಷ್ಟೇ, ಜಾಸ್ತಿ ಜನರ ಹತ್ರ ಇಲ್ಲ. ಬಟ್ ನನ್ನ ಹತ್ರ ತುಂಬ ಇನ್ಕಮ್ ಮಾಡಿರೋದ್ರಿಂದ ನಾನು ಸೈಬರ್ ಸೆಂಟರ್ಗೆ ಹೋಗಿ ಟಿ ವಿ, ವಿಡಿಯೋ ಗೇಮ್ಸ್, ಕಂಪ್ಯೂಟರ್ ಗೇಮ್ಸ್ ಆಡೋಕ್ಕೆಲ್ಲ ನನ್ನ ಹತ್ರ ದುಡ್ಡಿತ್ತು, ಬೇರೆಯವ್ರ ಹತ್ರ ದುಡ್ಡಿರಲಿಲ್ಲ. ಸೊ ಐ ಬಿಕೇಮ್ ಲೈಕ್ ಅ ಪರ್ಸನ್ ಹೂ ಕುಡ್ ಟೇಕ್ ಸಮ್ ಆಫ್ ಮೈ ಫ್ರೆಂಡ್ಸ್. ಸೊ ಚೇಂಜ್ ಟು ದ್ಯಾಟ್. But overall, journey, what it helped me was to not be dependent, even at a younger age. Start looking at ನಿನ್ನ ಕೈಯಲ್ಲಿ ಏನಿದೆ, ನೀನೇನು ಮಾಡಬಹುದು, ಅದ್ರ ಬಗ್ಗೆ ಯೋಚನೆ ಮಾಡು. ನನ್ನ ಹತ್ರ ಇದಿಲ್ಲ, ನನಗೆ ಇದು ಸಿಕ್ಕಿಲ್ಲ, ನನ್ನ ಲೈಫೇ ವೇಸ್ಟು, ಆ ಥರ ಯೋಚನೆ ಮಾಡೋ ಬದಲು ಸ್ವಿಚ್ ಆಫ್ ಮೈಂಡ್ ಸೆಟ್ ಅಂತೀವಿ. ನಮ್ಮ ಕೈಯಲ್ಲೇ ಎಲ್ಲ ಇದೆ, ನಾವೇ ಮಾಡಬೇಕು. ಆ ಮೈಂಡ್ ಸೆಟ್ ಸ್ಟಾರ್ಟೆಡ್ ಕಮಿಂಗ್ ಇನ್ ಅಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್. ಅದು ಹೆಂಗೆ ಆ ಚಿಕ್ಕ ವಯಸ್ಸಿನಲ್ಲಿ ಹೆಂಗೆ ಗೊತ್ತಾಯಿತು? ಯೂಶಲಿ ಅಪ್ಪ ಅಮ್ಮಂದ್ರ ಪಾಕೆಟ್ ಮನಿಗೆ ಎಲ್ಲರೂ ಕಾಯ್ತಿರ್ತಾರೆ. ನೀವು ನೋಡಿದ್ರೆ ನನ್ನ ಕೈಯಲ್ಲಿ ನಾನೇ ಟಿ ವಿ ತೊಗೋತೀನಿ, ನಾನೇ ಕಂಪ್ಯೂಟರ್ ತೊಗೋತೀನಿ ಅಂತ. ಕರೆಕ್ಟ್. ಸೊ ಯಾಕಾಯಿತು ಅಂತ ನನಗೆ ಯೋಚನೆ ಬರ್ತಾಯಿಲ್ಲ. ಬಟ್ 2 ವಿಷಯ ನಾನು ನೋಡಬೇಕಾದ್ರೆ, ಒಂದು ಅದೇ ಅಪ್ಪ ಆ ಥರ ಹೇಳಿದಾಗ ದೆರ್ ಇಸ್ ನೋ ಆಪ್ಷನ್ ದಟ್
ಪೇರೆಂಟ್ಸಿಂದ ಬರೋದಿಲ್ಲ ಅಂತೇಳಿ ಆದಾಗ ಐ ಡಿ ನಾಟ್ ಗಿವ್ ಅಪ್, ಅಂದರೆ ಹಠ ಇತ್ತು ಮೋಸ್ಟ್ಲಿ, ಅದೊಂದು ಇರಬಹುದು. ಸೆಕೆಂಡ್, ನಾನು ಸಣ್ಣದಿರುವಾಗಿಲ್ಲ, 5ನೇ ಕ್ಲಾಸ್ ಆದಮೇಲೆ ನಂದು ಉಪನಯನ ಅಂತ ಮಾಡ್ತಾರೆ ಬ್ರಾಹ್ಮಿನ್ಸ್ಗೆ. ಅದಾದಮೇಲೆ ನಾನು ಈ ವೇದಪಾಠ ಶಿಬಿರಗಳಿಗೆ ಹೋಗ್ತಾಯಿದ್ದೆ ಏಪ್ರಿಲ್ ಮೇ ರಜದಲ್ಲಿ. ಸೊ ಅಲ್ಲಿ ನಮಗೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ವಿಷ್ಣು ಸಹಸ್ರನಾಮ ಮತ್ತು ನಮ್ಮದೇ ಬಟ್ಟೆ ನಾವೇ ಒಕ್ಕೊಳ್ಬೇಕು, ನಮ್ಮದು ಎಲ್ಲ ಕೆಲಸ ನಾವೇ ಮಾಡಬೇಕಿತ್ತು. ಪ್ಲಸ್ ಆ ವಾತಾವರಣ ಹೇಗಿತ್ತು ಅಂತ ಹೇಳಿದ್ರೆ ತುಂಬ ಕಷ್ಟ. ಯಾರೇ ಅಂದರೆ ಬೆಳಿಗ್ಗೆ 5 ಗಂಟೆಗೆ ತಣ್ಣೀರಲ್ಲಿ ಸ್ನಾನ, ಅದು ನಾವೇ ಬಾವಿಯಿಂದ ನೀರು ಸೇದ್ಕೊಂಡು ತಲೆ ಮೇಲೆ ಹೊಯ್ಕೋಬೇಕು. ಅದಾಗಿ ಫಸ್ಟ್ ಆಫ್ ಆಲ್ 5 ಗಂಟೆಗೆ ಹೇಳೋದಿದ್ರೆ ಆವಾಗ ಕಷ್ಟ. ಮತ್ತು ವಿಷ್ಣು ಸಹಸ್ರನಾಮ ಪಠಣ, ವೇದ, ಅದಾದಮೇಲೆ ಪುನಃ ನಾವೆಲ್ಲ ಸೀನಿಯರ್ಸ್ ಆದಮೇಲೆ ನಾವೇ ಬೇರೆ ಮಕ್ಕಳಿಗೆಲ್ಲ ಬೆಳೆಸಬೇಕು, ಅದಾದಮೇಲೆ ನಾವು ಊಟ ಮಾಡಬೇಕು. ಸೊ ಒಂದು ಅಡುಗೆ ಮಾಡೋದು ಮತ್ತು ಬೇರೆಯವರಿಗೆ ಹೆಲ್ಪ್ ಮಾಡೋದು, ಆ ವಾತಾವರಣದಲ್ಲಿ ತುಂಬ ಒಂದು 4-5 ಸರ್ತಿ ಹೋಗಿದ್ದೀನಿ ನಾನು ಆ ಶಿಬಿರಗಳಿಗೆ, ಪ್ರತಿ ಅಕ್ಟೋಬರಲ್ಲಿ ಕೂಡ ಮತ್ತು ಇದರಲ್ಲಿ. ಸೊ ತುಂಬ ಕಷ್ಟ ಇತ್ತು. ಈಗ ನೋಡಿದರೆ ಮನೆಯ ಕಂಫರ್ಟ್ಗೆ ಕಂಪೇರ್ ಮಾಡಿದರೆ ಅಲ್ಲಿರೋದಕ್ಕೂ, ಬಟ್ ಅಲ್ಲಿ ಒಂಥರ ಮಜಾ ಇತ್ತು. ಅಂದರೆ ವಿ ಯೂಸ್ ಟು ಎಂಜಾಯ್ ಇಟ್. ಸೊ ಇಫ್ ಐ ಲುಕ್ ಬ್ಯಾಕ್, ನನಗೆ ಹೆಚ್ಚಾಗಿ ಆ ಫಿಯರ್ ಬರೋದಿಲ್ಲ, ಅದೆಲ್ಲ ಕಡಿಮೆ ಆಗಿದೆ. ಯಾಕೆ ಅಂತ ಹೇಳಿದರೆ ಆ ಮೊಮೆಂಟ್ ಹ್ಯಾಸ್ ಮೇಡ್ ಮೀ ಬಿಲ್ಡ್ ದಟ್ ಗ್ರಿಟ್, ಅಥವಾ ಒಂದು ಎಲ್ಲಿ ಕೂಡ ಬದುಕಬಹುದು ಅನ್ನೋದು. ಸೊ ಪ್ರಾಬಬ್ಲಿ ಇಟ್ ಮೇಡ್ ಮೀ ಮೋರ್ ಇಂಡಿಪೆಂಡೆಂಟ್. ಅಲ್ಲಿ ನಾವೇ ಇರಬೇಕಾಗಿತ್ತು, ನಮ್ಮದೇ ಚಾಪೆ ನಾವೇ ಹಾಕೋಬೇಕು ನೆಲದಲ್ಲಿ. ಕೆಲವೊಮ್ಮೆ ಫಂಕ್ಷನ್ ಇದ್ದರೆ ಹಾಲ್ ಸಿಗ್ತಾ ಇರಲಿಲ್ಲ, ಹೊರಗಡೆ ದೇವಸ್ಥಾನದ ಚಪ್ರದಲ್ಲಿ ಹೊರಗಡೆ ಅಲ್ಲಿ ಮಲ್ಕೋಬೇಕಿತ್ತು. ಸೊ ಇಟ್ ಮೇಡ್ ಅಸ್ ಗೆಟ್ ಫ್ಲೆಕ್ಸಿಬಲ್, ಫಿಗರ್ ಔಟ್. ಅವಲಂಬನೆ ಇರಲಿಲ್ಲ, ಡಿಪೆಂಡೆನ್ಸಿ ಇರಲಿಲ್ಲ. ಆ ಇಂಡಿಪೆಂಡೆನ್ಸ್ ಆವಾಗಲೇ ಬಿಲ್ಡ್ ಆಯಿತು ಮೋಸ್ಟ್ಲಿ. ಅದೆಲ್ಲ ಇರಬಹುದು ಅಂತ ಅನ್ಸುತ್ತೆ ನನಗೆ. ಯಾಕೆಂದರೆ ಇಲ್ಲಾಂದರೆ ಐ ಡೋಂಟ್ ನೋ ವಾಟ್ ಮೇಕ್ಸ್. ಅಲ್ಲ, ಈಗ ಎಜುಕೇಷನ್ ಆಗತ್ತೆ, ಒಂದು ಒಳ್ಳೆ ಇನ್ಕಮ್ ಬರ್ತಾ ಇರುತ್ತೆ ನಿಮ್ಮ ಕೈಗೆ, ಆ ಇನ್ಕಮ್ಮು ಕ್ವಿಟ್ ಮಾಡ್ತೀರಿ, ಏನು ನೋಡ್ತಿರ್ತದೆ ನಿಮ್ಮ ತಲೆಯಲ್ಲಿ ಆಗ? ಸೊ ಇದು ನನ್ನ ಕಾಲೇಜ್ ಆದಮೇಲೆದು ವಿಷಯ ಹೇಳ್ತಾ ಇದ್ದೀವಿ. ಸೊ ಇದು ಆಗಲಿಕ್ಕೆ ಮೇನ್ ರೀಸನ್, ನಾನು ಇನ್ಕಮ್ ಇದ್ದು ನಾನು ಜಾಬ್ ಬಿಡಲಿಕ್ಕೆ ಪ್ರೈಮರಿ ರೀಸನ್ ನಾನು. ಆ್ಯಂಡ್ ಆ ಟೈಮಲ್ಲಿ ಅದು ತುಂಬ ದೊಡ್ಡ ಅಮೌಂಟ್. ಕರೆಕ್ಟ್. ನಿಮಗೆ ಬರ್ತಾ ಇದ್ದಿದ್ದು 50,000. ಕರೆಕ್ಟ್. 50,000 2010-11 ಇವತ್ತಿಗೂ 50,000 ಇಸ್ ಅ ಹ್ಯೂಜ್ ಅಮೌಂಟ್. ಕರೆಕ್ಟ್. ಸೊ ಅದು ಮೈಸೂರು ಅಂತ ಸಣ್ಣ ಊರಲ್ಲಿ. ಇಲ್ಲಿ ಬೆಂಗಳೂರಿಗೆ ಮೇ ಬಿ ಇಟ್ಸ್ ನಾಟ್ ರಿಲೆವೆಂಟ್ ನಾವು, ಬಟ್ ಅಲ್ಲಿ ಇಟ್ ವಾಸ್ ಅ ಪ್ರೆಟಿ ಗುಡ್ ಅಮೌಂಟ್. ಸೊ ನಾನು 2 bedroom ಹೌಸ್ 3,000 ರೂಪಾಯಿ ಇತ್ತು ಅವಾಗ. ಸೊ ಆಗ ಕ್ವಿಟ್ ಮಾಡಲಿಕ್ಕೆ ಇಮ್ಮಿಡಿಯೇಟಾಗಿ ಇಂಪ್ಯಾಕ್ಟ್ ಆಗಿರೋದು ಏನಂದರೆ, ನಾನು ತುಂಬ ಬುಕ್ಸ್ ಓದಿ ಇನ್ಫ್ಲುಯೆನ್ಸ್ ಆಗ್ತೀನಿ. ಸೊ ಮೇನ್ಲಿ ಆಟೋಬಯೋಗ್ರಫೀಸ್. ಆ ಟೈಮಲ್ಲಿ ಐ ಹ್ಯಾಡ್ ರೆಡ್ ಬುಕ್ ಫ್ರಮ್ ಸ್ಟೀವ್ ಜಾಬ್ಸ್ದು ಆಟೋಬಯೋಗ್ರಫಿ ಓದಿದ್ದೆ, ಆ್ಯಪಲ್ ಫೌಂಡರ್ ಅವರು. ಸೊ ಇಟ್ ಮೇಡ್ ಮೀ ಫೀಲ್ ಐ ಹ್ಯಾವ್ ಟು ಡೂ ಸಮಥಿಂಗ್ ಬಿಗ್ ಇನ್ ಮೈ ಓನ್ ಲೈಫ್. ಸೊ ದಟ್ ವಾಸ್ ಅ ಫ್ಯಾಕ್ಟರ್ ವಿಚ್ ಮೇಡ್ ಮಿ ಗೋ ಆ್ಯಂಡ್ ರಿಸೈನ್ ಆ್ಯಂಡ್ ಟೇಕ್ ದಟ್ ಬ್ಯಾಟ್. ಬಟ್ ಅದಕ್ಕಿಂತ ಮೊದಲು ನನಗೆ ಆಲ್ರೆಡಿ ಆಂಟ್ರಪ್ರಿನರ್ಶಿಪ್ ಹ್ಯಾಡ್ ಆಲ್ರೆಡಿ ಬಿಟ್ ಮೀ. ಅದು ಯಾವಾಗ ಆಯಿತು ಅಂತ ಹೇಳಿದ್ರೆ, ಕಾಲೇಜಲ್ಲಿ ಆಕ್ಸಿಡೆಂಟ್ಲಿ ಐ ಬಿಕೇಮ್ ಅನ್ ಆಂಟ್ರಪ್ರಿನರ್. ಹೇಗೆ? ಸೊ ಅದಕ್ಕೊಂದು ದೊಡ್ಡ ಕಥೆ ಇದೆ. ಓಕೆ. ಸೊ ನಾನು ಕಾಲೇಜ್ ಫಸ್ಟ್ ನಾನು ಸ್ಕೂಲಲ್ಲಿ ಒನ್ ಆಫ್ ದ ಟಾಪರ್ ಆಗಿದ್ರು. 90% ಸ್ಕೋರ್ ಇತ್ತು. ಬಟ್ ಐ ವೆಂಟ್ ಟು ಡೂ ಕಾಮರ್ಸ್. ಅದೇನಕ್ಕೆ ಅಂದರೆ, ಯಾರು ನಮ್ಮ ರಿಲೇಷನಲ್ಲಿ ಒಬ್ಬರು ತುಂಬ ಒಳ್ಳೆ ಚಾರ್ಟೆಡ್ ಅಕೌಂಟೆಂಟ್ ಇದ್ರು. ಹಿ ವಾಸ್ ಅ ವೆರಿ ಗುಡ್ ಡೈನಾಮಿಕ್ ಪರ್ಸ್ನಾಲಿಟಿ. ಸೊ ನಾನು ಅವ್ರ ಥರ ಆಗಬೇಕು. ಸೊ ಅಗೇನ್ ಅಲ್ಲಿಂದ ನೋಡಿದೆ, ಇವ್ರ ಥರ ಇರ್ಬೇಕಾದ್ರೆ ಅವ್ರು ಏನು ಕಲ್ತಿದ್ದಾರೆ, ಅವ್ರು ಚಾರ್ಟೆಡ್ ಅಕೌಂಟೆಂಟ್ಸ್. ಸೊ ನಾನು ಅದನ್ನೇ ಕಲಿತೀನಿ. ಸೊ ಹಾಗಂತ ಹೋದೆ. ಆಳ್ವಾಸಲ್ಲಿ 2 ವರ್ಷ 100% ಫ್ರೀ ಎಜುಕೇಷನ್ ಮೋಹನ್ ಆಳ್ವ ಅವರು ಕೇಳಿದ್ರು ಯಾಕೆ ಸೈನ್ಸ್ ತೊಗೊಳ್ಳಿಲ್ಲ ಅಂತ. ಬಟ್ ಐ ವಾಸ್ ವೆರಿ ಕ್ಲಿಯರ್, ಸೈನ್ಸ್ ಬೇಡ, ನನಗೆ ಚಾರ್ಟೆಡ್ ಅಕೌಂಟೆಂಟ್ ಹೋಗಬೇಕು. ಸೊ ಹೋದೆ. ಅದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಓದ್ತಾ ಇದ್ದೆ ತುಂಬ. ಸೊ ಐ ಗಾಟ್ ಇಂಟ್ರೊಡ್ಯೂಸ್ ಟು MBA ಅಂತ ಕಾನ್ಸೆಪ್ಟ್. ಅಷ್ಟುವರೆಗೆ ಗೊತ್ತಿರಲಿಲ್ಲ MBA, IIT ಅಂದರೆ ಏನು ಅಂತ ಗೊತ್ತಿರಲಿಲ್ಲ, ಸಣ್ಣ ಊರಲ್ಲಿದ್ವಿ. ಸೊ ಅದೆಲ್ಲ ಐ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಲ್ಲ ಅರ್ಥ ಆಯಿತು. ಸೊ ಅದೇನಾಯಿತು ಅಂದರೆ, ಐ ಸ್ಟಾರ್ಟೆಡ್ ಗೆಟಿಂಗ್ ಇಂಟ್ರೆಸ್ಟ್. ಈಗ ಸ್ವಲ್ಪ ದ್ವಂದ್ವ,
ಶುಡ್ ಐ ಡೂ ಚಾರ್ಟೆಡ್ ಅಕೌಂಟ್ಸ್, ಶುಡ್ ಐ ಡೂ MBA ಆ ಥರ ಎಲ್ಲ ಅನ್ನಿಸೋಕ್ಕೆ ಶುರುವಾಯಿತು. ಸೊ ಆಗ ಡಿಗ್ರಿಗೆ ಅಂತ ಕಾಲೇಜಿಗೆ ಇದಕ್ಕೆ ಬಂದೆ, ಮಂಗಳೂರಿಗೆ ಬಂದೆ. SDM ಅಲ್ಲಿ ನಾನು BBA ತೊಗೊಂಡೆ. ಸೊ ಮೈ ಥಾಟ್ ವಾಸ್ BBA ಮಾಡಿದರೆ MBAನೂ ಮಾಡ್ಬೋದು, ಈಚೆ CAನೂ ಮಾಡ್ಬೋದು. ಓಕೆ. ಸೊ ಫಸ್ಟ್ ಇಯರಲ್ಲಿ CA ಎಕ್ಸಾಮ್ ಕ್ಲಿಯರ್ ಮಾಡಿ ಚಾರ್ಟರ್ಡ್ ಅಕೌಂಟೆನ್ಸಿ ಅಂಡರ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಚಾರ್ಟರ್ಡ್ ಅಕೌಂಟೆಂಟ್ ಅಂಡರ್ ಕೆಲಸ ಮಾಡಿದಾಗ ನನಗೆ ಆ್ಯಕ್ಚುಯಲ್ CA ಆದಮೇಲೆ ಏನು ಮಾಡ್ತಾರೆ ಅಂತ ಕಾಣಿಸಿತ್ತು. ಅಕೌಂಟಿಂಗ್ ಕೆಲಸ ಇಟ್ ವಾಸ್, ನಿಜ ಹೇಳ್ಬೇಕಾದ್ರೆ ನನ್ನ ನೇಚರ್ಗೆ ಇಟ್ ವಾಸ್ ನಾಟ್ ರೈಟ್. ತುಂಬ ನೋಡೋದಲ್ಲಿ ಅಕೌಂಟ್ ಲೆಕ್ಕ ಮಾಡೋದು ಆಚೆ ಈಚೆ. ಐ ವಾಸ್ ಗುಡ್ ಎಟ್ ಮ್ಯಾಥಮೆಟಿಕ್ಸ್, ಬಟ್ ಅಕೌಂಟಿಂಗಲ್ಲಿ ತುಂಬ ರಿಪಿಟೇಟಿವ್ ಕೆಲಸ ಇತ್ತು. ಸೊ ದ್ಯಾಟ್ ವಾಸ್ ವೆರಿ ಸಾಕಾಯ್ತು. ಅಂದ್ರೆ ಇದು ಲೈಫ್ ಲಾಂಗ್ ಇದು ನಂಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅನ್ಸಕ್ಕೆ ಶುರುವಾಯಿತು. ಸೊ ಆವಾಗ ಪುನಃ ಅದೊಂದು ರಿಯಾಲಿಟಿ ಹಿಟ್ ಆಯಿತು. ಕರೆಕ್ಟ್. ಸೊ ಆವಾಗ ಸ್ಟಾಕ್ ಮಾರ್ಕೆಟ್ ಬಗ್ಗೆನೂ ಇಂಟ್ರೆಸ್ಟ್ ಇತ್ತು ತುಂಬ. ಸೊ ನಮ್ಮ ಅಪ್ಪನ ಹತ್ರ ಒಂದು 50,000 ರೂಪಾಯಿ ಹಿಸ್ ಲೈಫ್ ಟೈಮ್ ಸೇವಿಂಗ್ಸ್ ಥರ ಇತ್ತು. ಸೊ ಅದು ಕರ್ನಾಟಕ ಬ್ಯಾಂಕ್, ಮಂಗಳೂರಿನವರೆಲ್ಲ ಕರ್ನಾಟಕ ಬ್ಯಾಂಕಲ್ಲೇ ಸ್ಟಾಕಲ್ಲೇ ಹಾಕಿರ್ತಾಯಿದ್ರು. ಸೊ ಅವ್ರನ್ನ ಕನ್ವಿನ್ಸ್ ಮಾಡಿ 17 ವರ್ಷಕ್ಕೆ ನನಗೆ 17 ಆಗಿತ್ತಷ್ಟೇ, ಡ್ರೈವಿಂಗ್ ಲೈಸೆನ್ಸು ಅಥವಾ ಬೆನಿ ಅದರ್ ID ಕಾರ್ಡ್ ಬರೋ ಮೊದಲು ನನ್ನ ಹತ್ರ ಪ್ಯಾನ್ ಕಾರ್ಡ್ ಮಾಡಿಸ್ಕೊಂಡು ಡಿಮ್ಯಾಟ್ ಅಕೌಂಟ್ ಮಾಡಿಸಿ ಅವ್ರ ಹತ್ರ ಹೇಗೋ ಒಪ್ಸಿ, ಐ ಡೋಂಟ್ ನೋ ಹೌ ಹಿ ಅಗ್ರೀಡ್, ಇವಾಗ ನೋಡಿದ್ರೆ ಗೇವ್ ಮಿ ದಟ್ ಲೈಫ್ ಸೇವಿಂಗ್ಸ್ ಆಫ್ ಹಿಸ್ 50,000 rupees. ದಿಸ್ ಇಸ್ ಫಸ್ಟ್ 17 ಇರ್ಬೇಕಾದ್ರೆ, ನಾನು 17 ಇರ್ಬೇಕಾದ್ರೆ. ಸೊ ಅದು ತೊಗೊಂಡು ಐ ಸ್ಟಾರ್ಟೆಡ್ ಇನ್ವೆಸ್ಟಿಂಗ್ ಇನ್ ಸ್ಟಾಕ್ ಮಾರ್ಕೆಟ್. ಡಿಮ್ಯಾಟ್ ಅಕೌಂಟ್ ಅಪೋಲೋ ಸುಂದೂರಿ ಅಂತ ಒಂದು, ಆವಾಗ ಝಿರೋದಾಲ ಇರಲಿಲ್ಲ. ಸ್ಟಾರ್ಟೆಡ್ ಇನ್ವೆಸ್ಟಿಂಗ್, ಸ್ಟಾರ್ಟೆಡ್ ಮೇಕಿಂಗ್ ಮನಿ ಬಿಕಾಸ್ ಐ ವಾಸ್ ಕನ್ಸಿಡರ್ಡ್ ಅ ಸ್ಟಾಕ್ ಮಾರ್ಕೆಟ್ ಗುರು ಆಫ್ ಕಾಲೇಜಲ್ಲಿ. ಹಾಂ, ನಾನು ಫೈನಾನ್ಸ್ ಫೆಸ್ಟ್ಸ್ ಇದ್ದರೆ, ಈ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಫೆಸ್ಟ್ ಏನೇ ಇದ್ದರೂ, ಈಗ ಕ್ರೈಸ್ಟ್ ಕಾಲೇಜ್ ಬೆಂಗಳೂರಲ್ಲೂ ಬಂದು ವಿನ್ ಆಗಿದ್ದೀನಿ, ಜೈನ್ ಕಾಲೇಜಲ್ಲೂ ಕಾಂಪಿಟೀಷನ್ಸ್ ವಿನ್ ಆಗಿದ್ದೆ. ಅಕ್ರಾಸ್ ಕರ್ನಾಟಕ ಎಲ್ಲಿ ಹೋದಾಗಲೂ ಐ ಟು ವಿನ್ ಕಾಂಪಿಟೀಷನ್ಸ್ ಲೆಫ್ಟ್ ರೈಟ್ ಸೆಂಟರ್. ಸೊ ಅದೊಂಥರ ಸ್ಕೂಲ್ ಲೆವೆಲಲ್ಲಿ, ಕಾಲೇಜ್ ಲೆವೆಲಲ್ಲಿ ಯು ಆರ್ ಅ ಗುರು. ಓಕೆ. ಬಟ್ ವೆನ್ ಯು ಗೋ ಟು ದ ಮಾರ್ಕೆಟ್ ಟ್ರೇಡ್ಸ್ ಶೋಸ್ ದ ರಿಯಾಲಿಟಿ. ಫಸ್ಟ್ ಫ್ಯೂ ಮಂತ್ಸ್ ಆ್ಯಕ್ಚುಲಿ ಡಬಲ್ ದ ಮನಿ. ಓಕೆ. ಐ ಫೆಲ್ಟ್ ಓವರ್ ಕಾನ್ಫಿಡೆಂಟ್ ಆವಾಗ. ಅದಾದಮೇಲೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂತ ಕಾನ್ಸೆಪ್ಟ್ ಇದೆಯಲ್ಲ, ಅದರಲ್ಲಿ ಲೆವರೇಜ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ. ವಾಟ್ ಇಟ್ ಮೇಡ್ ಮೀ ಈಸ್ ದಟ್ ಲೆವರೇಜ್ ವಿಚ್ ಐ ಟುಕ್ ವಾಸ್ ವೆರಿ ಬ್ಯಾಡ್. ರಿಯಲ್ ಎಸ್ಟೇಟಲ್ಲಿ ಕೆಲವು ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಆ್ಯಂಡ್ ಮಾರ್ಕೆಟ್ ಕ್ರ್ಯಾಶ್ ಆಯಿತು. ಸೊ ಲೆವರೇಜ್ ಮಾಡಿದ್ರೆ ಹೆಂಗಿರುತ್ತೆ ಅಂದರೆ, ಇಫ್ ಯು ಮೇಕ್ ಮನಿ ಟೂ ಮಚ್, ಇಫ್ ಯು ಲೂಸ್ ಟೂ ಮಚ್. ಸೊ ಐ ಲಾಸ್ಟ್ ಆಲ್ಮೋಸ್ಟ್ ಆಲ್ ದ ಮನಿ. ಎಲ್ಲ ದುಡ್ಡು ನಮ್ಮ ತಂದೆಯವ್ರು ಕೊಟ್ಟಿದ್ದು ಎಲ್ಲ 100% ದುಡ್ಡು ವೆಂಟ್ ಆಫ್. ಲೈಕ್ ಸೊ ಆಲ್ಮೋಸ್ಟ್ 3,000 4,000 rupees ಬಾಕಿತ್ತು ನನ್ನ ಡಿಮ್ಯಾಟ್ ಅಕೌಂಟಲ್ಲಿ. ಸೊ ದ್ಯಾಟ್ ವಾಸ್ ಅ ಮೊಮೆಂಟ್ ಆಫ್ ರಿಗ್ರೆಟ್. ಸೊ ತುಂಬ ಒಂದು ಫೀಲಿಂಗ್ ಹೆಂಗೆ ಸ್ಟಾರ್ಟ್ ಆಗಿರ್ತದೆ ಅಂದರೆ, ನಮ್ಮ ಮನೆಯಲ್ಲೆಲ್ಲ ತುಂಬ ಕಷ್ಟಪಟ್ಟು ಕಾಲೇಜ್ಗೆ ಕಲಿಯೋಕ್ಕೆಲ್ಲ ಕಳಿಸ್ತಾ ಇದ್ದಾರೆ, ಬಟ್ ನಾನು ದುಡ್ಡನ್ನು ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ ಆ ಥರ ಥಾಟ್ ಪ್ರಾಸೆಸ್ ಬಂತು. ಅಗೇನ್ ಇಮಿಡಿಯೇಟ್ಲಿ ನೆಕ್ಸ್ಟ್ ಥಾಟ್ ವಾಸ್, ನಾನೇನು ಮಾಡಬಹುದು ಇವಾಗ ಟು ರಿಟರ್ನ್ ದಟ್ ಮನಿ. ಸೊ ಫಸ್ಟ್ ಆ ಥಾಟಲ್ಲಿ ಐ ಸ್ಟಾರ್ಟೆಡ್ ಥಿಂಕಿಂಗ್, ಓಕೆ ಐ ಹ್ಯಾವ್ ಟು ವರ್ಕ್, ಎಲ್ಲಾದರೂ ಕೆಲಸ ಮಾಡಬೇಕು ಅಂತ. ಸೊ ಆಗ ನಾನು ಡಿಗ್ರಿ ಮಾಡ್ತಾ ಇರಬೇಕಾದ್ರೆ BBM ಅಲ್ಲಿ, ಸೊ ಐ ವೆಂಟ್ ಟು ಲೋನ್, ICICI ಬ್ಯಾಂಕ್ ಲೋನ್ ಸೇಲ್ಸ್ ಮಾಡಿದೆ. ಟಾಟಾ ಇಂಡಿಕಾಮ್ ಅಂತ ಒಂದು ಕಂಪ್ನಿ ಇತ್ತು ಆವಾಗ, ಲ್ಯಾಂಡ್ಲೈನ್ಸ್, ಅವ್ರದ್ದು ಟೆಲಿಕಾಲಿಂಗ್ ಕೆಲಸ ಮಾಡಿದ್ದೆ. ಅದಾದಮೇಲೆ ಟ್ಯೂಷನ್ಸ್ ಕೊಡ್ತಾಯಿದ್ದೆ, PUC, BCom, BBA ಮತ್ತು ಮಂಗಳೂರು ಯೂನಿವರ್ಸಿಟಿ MBA ಇವ್ರಿಗೆಲ್ಲ ನಾನು ಟೀಚಿಂಗಲ್ಲಿ ಚೆನ್ನಾಗಿತ್ತು. ಅಕೌಂಟಿಂಗು, ಮ್ಯಾಥಮೆಟಿಕ್ಸ್ ಅಲ್ಲೆಲ್ಲ ತುಂಬ ಈಸಿಯಾಗಿ ಬರ್ತಾಯಿತ್ತು ನನಗೆ. ಸೊ ಐ ಟು ಟೀಚ್ ಅದು ಕೂಡ. ಆಮೇಲೆ CA ಆರ್ಟಿಕಲ್ಶಿಪ್ಪು ಮಾಡ್ತಾಯಿದ್ದೆ. ಓಕೆ. ಅದಲ್ಲದೆ ಬೇರೆನೂ, ಈಗ ಒಂದು ನರ್ಸಿಂಗ್ ಕಾಲೇಜಸ್ಗೊಂದು ಸಾಫ್ಟ್ವೇರ್ ಸೇಲ್ಸು, ಹಚ್ ಅಂತ ಒಂದು ಕಂಪನಿ ಇತ್ತು ಆವಾಗ, ಈಗ ವೋಡಾಫೋನ್ ಆಗಿದೆ, ಅವ್ರದ್ದು ಡೇಟಾ ಎಂಟ್ರಿ ಜಾಬ್ಸ್ ಮಾಡಿದ್ದೆ. ಸೊ ತುಂಬ ಈ ಥರ ಕೆಲಸ, ಚಿಕ್ಕ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮಾಡಿದ್ದೆ. ಸೊ ನನ್ನ ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರಲ್ಲಿ ಲೈಫ್ ಹೇಗಿತ್ತು ಅಂತ ಹೇಳಿದ್ರೆ, ವೆನ್ ಐ ವಾಸ್ 18-19, ಬೆಳಿಗ್ಗೆ 6 ರಿಂದ 8 ನಾನು ಟ್ಯೂಷನ್ಸ್ ಕಲಿಸ್ತಾ ಇದ್ದೆ, ರೋಶ್ನಿ ಕೋಚಿಂಗ್ ಕ್ಲಾಸಸ್ ಅಂತ. SDM ಕಾಲೇಜ್ನ ಎಕ್ಸಾಕ್ಟ್ ಅಪೋಸಿಟ್ ಬೆಸೆಂಟ್ ಬಿಲ್ಡಿಂಗ್ನ ಮೇಲ್ಗಡೆ ಇತ್ತು. ಸೊ 6 to 8 2 ಅವರ್ ಕಲಿಸಿದ್ದಕ್ಕೆ ನನಗೆ ತಿಂಗಳಿಗೆ 2,000 ರೂಪಾಯಿ ಬರ್ತಾಯಿತ್ತು. ಓಕೆ.
ಅದಾದಮೇಲೆ ಕಾಲೇಜಿಗೆ ಹೋಗ್ತಾ ಇದ್ದೆ, ಇಲ್ಲಾಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಏನಾದರೂ ಮಾಡ್ತಾಯಿದ್ದೆ. ನಂತರ ಸಿಮ್ ಕಾರ್ಡ್ ಬಿಸ್ನೆಸ್ ಮಾಡ್ತಾಯಿದ್ದೆ. ಸೊ ಆಕ್ಸಿಡೆಂಟ್ಲಿ ಅದಕ್ಕೂ ಬಂದಿದ್ದು ಏನಂದರೆ, ಸೊ ಸಿಮ್ ಕಾರ್ಡಲ್ಲಿ ನಮ್ಮ ಒಬ್ಬರು ಫ್ರೆಂಡ್ಗೆ ಸಿಮ್ ಬೇಕು ಅಂತ ಕೇಳಿದರು. ಸೊ ಅವರು ಎಲ್ಲೋ ಹೋಗಿದ್ದರು. ಸೊ ಅದನ್ನು ಡೆಲಿವರಿ ಮಾಡಲಿಕ್ಕೆ ಬಂದಿದ್ದ ಪರ್ಸನ್ ವಾಸ್ ಫ್ರಮ್ ಅನದರ್ ಕಾಲೇಜ್. ಹಿ ವಾಸ್ ಆಲ್ಸೋ ಅ ಸ್ಟೂಡೆಂಟ್. ಅವ್ನು ಹೇಳ್ದ, ನನಗೆ ₹50 ಕಮಿಷನ್ ಕೊಡ್ತೀನಿ ಇನ್ನು ಬೇರೆ ಫ್ರೆಂಡ್ಸಿಗೆ ಬೇಕಾದರೆ ಅಂತ. ನನ್ನ ಹತ್ರ CDMA ಫೋನ್ ಇತ್ತು. ಸೊ ಅದು ಸಿಮ್ ಚೇಂಜ್ ಮಾಡೋಕ್ಕಾಗ್ತಾಯಿರಲಿಲ್ಲ ಈ ರಿಲಯನ್ಸಲ್ಲಿ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲರದ್ದು ಏರ್ಟೆಲ್ಲು ಅಥವಾ ಈ ಥರ ಇತ್ತು. ಆಗಿನ ಕಾಲದಲ್ಲಿ 2005-06 ಒಂದು ಕಾಲ್ಗೆ ₹1, ಮೆಸೇಜಸ್ಗೆ 50 ಪೈಸಾ ಆ ಟೈಮ್. ಮತ್ತು ಬೇರೆ ದೇಶಕ್ಕೆ, ಬೇರೆ ಸ್ಟೇಟ್ಗೆ ಮಾಡಬೇಕಾದ್ರೆ ಇಟ್ ವಾಸ್ ಅ ರೋಮಿಂಗ್ ಅಂತ ಕನ್ಸ್ಟ್ರಕ್ಟ್. ಸೊ ಮಣಿಪಾಲ್, ಮಂಗಳೂರಿಂದ ಒಂದು 50 ಕಿಲೋಮೀಟ್ರ್ ಮೇಲೆ ಮಣಿಪಾಲಲ್ಲಿ ಒಂದು ಸ್ಪೆಷಲ್ ಆಫರ್ ಕೊಟ್ಟಿದ್ರು ಸ್ಪೈಸ್ ಟೆಲಿಕಾಮ್ನವರು. ಅದು ಸ್ಪೈಸ್ ಟು ಸ್ಪೈಸ್ 10 ಪೈಸಾ, ಅದರ್ ಮೊಬೈಲ್ 40 ಪೈಸಾ, 100 ಮೆಸೇಜಸ್ ಫ್ರೀ. ಆ 100 ಮೆಸೇಜಸ್ ಫ್ರೀ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸ್ಟೂಡೆಂಟ್ಸ್ಗೆ. ಅವಾಗ ಬಿಫೋರ್ ವಾಟ್ಸಪ್ ಬರ ಇದು ಹುಡುಗರಿಗೆ ಕರೆಕ್ಟ್. ಅದು ಶಾರ್ಟ್ ಫಾರ್ಮ್ ಮೆಸೇಜಿಂಗ್ ಎಲ್ಲ ಮಾಡ್ಕೊಂಡಿದ್ವಲ್ಲ, ಶಾರ್ಟ್ ಫಾರ್ಮ್ ಮೆಸೇಜಿಂಗ್, ಬರೀ ರಿಂಗ್ ಕೊಡೋದು. ಕರೆಕ್ಟ್. ಸೊ 4-5 ಫ್ರೆಂಡ್ಸ್ಗೆ ಫೋನ್ ಮಾಡಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಇಂಜಿನಿಯರಿಂಗ್ ಹೋಗಿದ್ರು, ನಾನು ಮಾತ್ರ BBAಗೆ ಹೋಗಿದ್ದೆ. ಅಕ್ರಾಸ್ ಕರ್ನಾಟಕ, ತುಮಕೂರು, ಬೆಂಗಳೂರು, ಮೈಸೂರು, ದಾವಣಗೆರೆ ಎಲ್ಲ ಕಡೆ ಇದ್ದರು. ಸೊ ನಾನು ಕೆಲವರಿಗೆಲ್ಲ ಫೋನ್ ಮಾಡಿದೆ, ಈ ಥರ ಆಫರ್ ಇದೆ ಬೇಕಂತ ಹೇಳಿದ್ರು. ಎಲ್ಲರಿಗೂ ಬೇಕು, ಈ ಕೇಳಿದವರೆಲ್ಲ ಬೇಕು ಹೇಳ್ತಾಯಿದ್ರು. ಸೊ ಐ ಮೇಡ್ ಮೈ ಫಸ್ಟ್ ₹50 ಸೆಲ್ಲಿಂಗ್ ಇಟ್ ಟು ಮೈ ಓನ್ ಫ್ರೆಂಡ್ಸ್. MRP ಎಲ್ಲ ಸೆಲ್ ಮಾಡ್ತಾಯಿದ್ದೆ. ಮತ್ತು ಅವ್ರ ಫ್ರೆಂಡ್ಸ್ಗೆ ಬೇಕು ಅಂತಾಯಿತು. ಸೊ ದೆನ್ ನಾನು ₹100 ಆಯಿತು ಕಮಿಷನ್. ಯಾಕಂದರೆ ಅವನು ಜಾಸ್ತಿ ಮಾಡ್ದ, ಬೇರೆಯವ್ರ ಹತ್ರ ಮಾತಾಡೋಕ್ಕೆ ಶುರು ಮಾಡಿದೆ. ಇವೆಂಚುಲಿ ಐ ಬಿಕೇಮ್ ಅ ಡೀಲರ್ ಮೈ ಸೆಲ್ಫ್. ಮಣಿಪಾಲ್ಗೆ ಹೋಗಿ ನಾನೇ ಒಂದು ತೊಗೊಂಡು ಬೇರೆಯವ್ರನ್ನೆಲ್ಲ ಸಬ್ ಡೀಲರ್ ಮಾಡಿದೆ. ಸೊ ಐ ಸ್ಟಾರ್ಟೆಡ್ ಮೇಕಿಂಗ್ ಆಲ್ಮೋಸ್ಟ್ ₹600-700 ಪರ್ ಸಿಮ್ ಕಾರ್ಡ್, ಬಿಕಾಸ್ ಐ ವಾಸ್ ಗೆಟಿಂಗ್ ಇಟ್ ಫ್ರಮ್ ದ ಇದ್ರ ಕಡೆನೇ. ಸೊ ಅದು 1 hour ಆಫ್ ಕೆಲಸ ನನಗೆ. ಮಧ್ಯಾಹ್ನ ಹೋಗಿ ಎಷ್ಟು ಆರ್ಡರ್ಸ್ ಇದೆ, ಸೊ ಬ್ಯಾಂಕ್ ಹೋಗಿ ಡೆಪಾಸಿಟ್ ಮಾಡಬೇಕು, ಮಣಿಪಾಲಿಂದ ಸಿಮ್ಸ್ ಕಳಿಸ್ತಾಯಿದ್ರು. ಸೊ ಬೆಳಿಗ್ಗೆ 6-8 ಕೋಚಿಂಗ್ ಟ್ಯೂಷನ್ಸ್ ಕೊಡ್ತಾಯಿದ್ದೆ. ಮಧ್ಯಾಹ್ನವರೆಗೆ ಕಾಲೇಜ್ ಹೋಗ್ತಿದ್ದೆ, ಇಲ್ಲಾಂದರೆ ಸ್ಟಾಕ್ ಮಾರ್ಕೆಟು. 1 hour ಆಫ್ ಸಿಮ್ ಕಾರ್ಡು. ಅದಾದಮೇಲೆ 2 o'clock-ಇಂದ 6 o'clock-ವರೆಗೆ ಆರ್ಟಿಕಲ್ ಶಿಪ್ ಮಾಡ್ತಿದ್ದೆ CA ಅಂಡರ್. 6ಗೆ ಪುನಃ ಸ್ಟೇಟ್ ಬ್ಯಾಂಕ್ ಅಂತ ಮಂಗಳೂರಲ್ಲಿ ಒಂದು ಜಾಗ ಇದೆ, ಬಸ್ ಸ್ಟಾಪ್ ಅದು. ಅಲ್ಲಿ ಹೋಗಿ ಸಿಮ್ ಕಲೆಕ್ಟ್ ಮಾಡಿ ಕೊರಿಯರ್ ಶಾಪ್ಗೆ ಹೋಗಿ ಎಲ್ಲ ಫ್ರೆಂಡ್ಸ್ಗೆ ಕೊರಿಯರ್ ಮಾಡಬೇಕು. ಬಂದು ಟ್ಯಾಲಿ ಅಂತ ಒಂದು ಸಾಫ್ಟ್ವೇರ್ ಇದೆ, ಅದರಲ್ಲಿ ಎಂಟ್ರಿ ಮಾಡಬೇಕು ಎಷ್ಟು ಅಂತ. ಸೊ ನಾನು ಬಿಸ್ನೆಸ್ಗೆ ಮಧ್ಯಾಹ್ನ ಒಂದು ಬ್ಯಾಂಕ್ ಡೆಪಾಸಿಟ್, ಸಂಜೆ ಹೋಗಿ ಕಲೆಕ್ಷನ್, ಡೆಲಿವರಿ ಮತ್ತು ರೆಕಾರ್ಡ್ಸ್ ಮೇಂಟೈನ್ ಮಾಡೋದು. 1 to 1.5 hours ಆಫ್ ಕೆಲಸ. 2 hours ಆಫ್ ಟ್ಯೂಷನ್ ನನಗೆ ₹2,000 ಇನ್ಕಮ್. ಐ ಆಮ್ ಟೆಲಿಂಗ್ ಅಬೌಟ್ 2005. ಮಧ್ಯಾಹ್ನ 2 to 6 CA ಆರ್ಟಿಕಲ್ ಶಿಪ್. ಆ್ಯಕ್ಚುಲಿ ಫುಲ್ ಡೇ ಮಾಡಬೇಕು, ನಾನು ರಿಕ್ವೆಸ್ಟ್ ಮಾಡಿ ಅರ್ಧ ದಿನ ಮಾಡ್ತಾಯಿದ್ದೆ. ಅದಕ್ಕೆ ₹1,000 ಕೊಡ್ತಾಯಿದ್ರು. ಈ 1.5 hours ಆಫ್ ನನ್ನ ಸಿಮ್ ಕಾರ್ಡ್ ಬಿಸ್ನೆಸ್ ಐ ಯೂಸ್ ಟು ಮೇಕ್ ಎನಿವೇರ್ ಬಿಟ್ವೀನ್ ₹25,000-35,000. ಈಗಿನ ಕಾಲಕ್ಕೆ ಮೇ ಬಿ 2 ಲಕ್ಷ, 1.5-2 ಲಕ್ಷ ರೂಪಾಯಿ ಇಕ್ವಲೆಂಟ್. ಕಾಲೇಜಲ್ಲಿ ಇರಬೇಕಾದ್ರೆ ವೆನ್ ಐ ಸ್ಟಾರ್ಟೆಡ್ ಮೇಕಿಂಗ್ ದಟ್ ಟು ಫಾರ್ 1 hour. ಸೊ ನಾನು ರಿಫ್ಲೆಕ್ಟ್ ಮಾಡಿ ನೋಡಿದೆ, ಯಾಕೆ? ಇಟ್ಸ್ ನಾಟ್ ಬಿಕಾಸ್ ನಾನು ಅಷ್ಟು ಕೆಲಸ ಮಾಡ್ತಿದ್ದೆ, ಎಫರ್ಟ್ ಹಾಕ್ತಾಯಿದ್ದೆ. ಇಟ್ ಈಸ್ ಬಿಕಾಸ್ ಐ ವಾಸ್ ಯಾರ್ದೋ ಒಬ್ರದ್ದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾಯಿದ್ದೆ. ದಟ್ ಈಸ್ ಪೀಪಲ್ ವಾಂಟೆಡ್ ಟು ಚಾಟ್ ಎಟ್ ಅ ಲೋವರ್ ಕಾಸ್ಟ್. ನಾನು ಅವರಿಗೆ ಒಂದು ಸೊಲ್ಯೂಷನ್ ವಿಚ್ ದೇ ಡಿ ನಾಟ್ ಹ್ಯಾವ್ ಆ್ಯಕ್ಸಸ್ ಟು, ಐ ಕ್ರಿಯೇಟೆಡ್ ಇಟ್. ಸೆಕೆಂಡ್, ಮೋರ್ ಇಂಪಾರ್ಟೆಂಟ್ಲಿ ಆ್ಯಸ್ ಅ ಒಂದು ಆಂಟ್ರಪ್ರೂನರ್ ಆಗಿ ಯೋಚನೆ ಮಾಡಿದರೆ, ಐ ಬಿಲ್ಟ್ ಅ ಸಿಸ್ಟಮ್ ವಿಚ್ ವರ್ಕ್ಡ್ ಫಾರ್ ಮೀ ರಾದರ್ ದನ್ ಐ ವರ್ಕಿಂಗ್ ಫಾರ್ ಇಟ್. ಅಂದರೆ ಒಂದು ಸಿಸ್ಟಮ್ಗೆ ಏನಂತಾರೆ, ವ್ಯವಸ್ಥೆ ಬಿಲ್ಡ್ ಮಾಡೋದು ಇಸ್ ನಾಟ್ ಇಮಿಡಿಯೇಟಾಗಿ ಮಾಡೋಕ್ಕಾಗಲ್ಲ. ಬಟ್ ಓವರ್ ಅ ಪೀರಿಯಡ್ ಸ್ವಲ್ಪ ಹೊರದಲ್ಲಿ ಇದು ಸರಿಯಾಗಿ ಆಗ್ತಿಲ್ಲ, ಇದು ಹಿಂಗೆ ಮಾಡಬೇಕು. ಡೀಲರ್ಶಿಪ್ ತೊಗೊಂಡ್ರೆ ನನ್ನದೇ ಆಗುತ್ತೆ, ನಾನು ಮಧ್ಯವರ್ತಿಗಳನ್ನು ಮಿಸ್ ಮಾಡ್ಬೋದು. ಮತ್ತು ಸಬ್ ಡೀಲರ್ಸನ್ನು ಸೆಟಪ್ ಮಾಡೋದು, ಅವ್ರಿಗೆ ಆಫರ್ ಎಕ್ಸ್ಪ್ಲೇನ್ ಮಾಡೋದು, ಅವ್ರಿಗೆ ದೇ ಬಿಕಮ್ ದೇ ವಿಲ್ ವರ್ಕ್ ಫಾರ್ ಮೀ ಆಯ್ತಲ್ವ. ಸೊ ಅದೆಲ್ಲ ಮಾಡೋದು, ಸೊ ಬಿಲ್ಡಿಂಗ್ ಆ ವ್ಯವಸ್ಥೆನ ಬಿಲ್ಡ್ ಮಾಡೋದ್ರಲ್ಲಿ ಆಂಟ್ರಪ್ರಿನರ್ ವುಡ್ ಸ್ಪೆಂಡ್ ಟೈಮ್.
ಆ್ಯಂಡ್ ಎಲ್ಲ ಉದ್ಯಮಗಳು ಹುಟ್ಕೊಳ್ಳೋದೇ ಈ ಪ್ರಾಬ್ಲಮ್ ಐಡೆಂಟಿಫೈ ಮಾಡಿ ಮತ್ತೆ ಸಾಲ್ವ್ ಮಾಡ್ಕೊಂಡು ಹೋದಾಗ ಎನಿಥಿಂಗ್ ಇವಾಗಂತೂ ಇಫ್ ವಿ ಟಾಕ್ ಅಬೌಟ್ ದ ಕಾಮರ್ಸ್ ಹಾಗೆ ಅಲ್ವಾ ಶುರುವಾಗಿದ್ದು. ಎಲ್ಲೋ ಅಂಗಡಿ ಹುಡ್ಕೊಂಡು ಹೋಗಬೇಕು, ನಾವು ಬುಕ್ ಮಾಡಿದ ಜಾಗಕ್ಕೆ ಮನೆಗೆ ಬಂದ್ಕೊಳ್ಳುತ್ತೆ ಅಂತ. ಅದಾದ್ಮೇಲೆ ಇತ್ತೀಚಿನ ದಿನಗಳಲ್ಲಿ 7 minutes ಡೆಲಿವರಿ ಇದೆ, 30 minutes ಡೆಲಿವರಿ ಇದೆ. ಅದು ಐ ಥಿಂಕ್ ಅದು ಬೇರೆನೇ ವರ್ಲ್ಡ್ಗೆ ತೊಗೊಂಡು ಹೋಗ್ಬಿಡ್ತು. ರೈಟ್ಲಿ ಸೆಡ್, ಪ್ರಾಬ್ಲಮ್ ಏನಿದೆ ಅಂತ ತಿಳ್ಕೊಂಡು ಅದಕ್ಕೆ ಸೊಲ್ಯೂಷನ್ ಅಂದರೆ ಅದೇ ಒಂದು ದೊಡ್ಡ ಉದ್ಯಮ ಆಗುತ್ತೆ. ಕರೆಕ್ಟ್. ಸೊ ನನಗೆ ಏನಿಸ್ತಂದರೆ ಕಾಲೇಜಲ್ಲಿ ಈ ಚಿಕ್ಕ ಪುಟ್ಟ ಲೆಕ್ಕದಲ್ಲಿ ಮಾಡಿದಾಗ ಇಟ್ ಟೋಲ್ಡ್ ಮಿ ದಟ್ ಇಫ್ ಯು ಡು ಬಿಸ್ನೆಸ್ ಇಟ್ ವಿಲ್ ವರ್ಕ್ ಫಾರ್ ಯು. ನೀವು ಇಲ್ಲಾಂದ್ರೆ ಕೆಲಸ ಮಾಡೋದಂದರೆ ಯು ಹ್ಯಾವ್ ಟು ವರ್ಕ್ ಫಾರ್ ಸಮಬಡಿ ಎಲ್ಸ್. ಆ ಥಾಟ್ ಪ್ರಾಸೆಸ್ ವೆರಿ ಕ್ಲಿಯರ್ ಆಗಿ ಪ್ರಾಕ್ಟಿಕಲಿ ವಾಸ್ ಇನ್ ಫ್ರಂಟ್ ಆಫ್ ಮೀ. ಸೊ ಐ ವಾಸ್ ವೆರಿ ಕ್ಲಿಯರ್, ನಾನು ಐ ವಾಂಟ್ ಟು ಗೋ ಇನ್ ಟು ಬಿಸ್ನೆಸ್. ಸೊ CA ಐ ಲೆಫ್ಟ್. ಐ ಥಾಟ್ MBA ಮಾಡಿದ್ರೆ ಐ ವಿಲ್ ಬಿ ಅ ಬೆಟರ್ ಬಿಸ್ನೆಸ್ ಮ್ಯಾನ್. ಬಟ್ ವಾಟ್ ಐ ರಿಯಲೈಸ್ಡ್ ಇಸ್ MBA ಮೇಕ್ಸ್ ಮಿ ಅ ಗ್ರೇಟ್ ಮ್ಯಾನೇಜರ್, ನಾಟ್ ಅ ಬಿಸ್ನೆಸ್ ಮ್ಯಾನ್. ಎಜುಕೇಷನ್ ಲೋನ್ ಬಂತು. ಸೊ 1.5 ವರ್ಷ ಕೆಲಸ ಮಾಡಿದ್ದು ಮೇಯ್ನಾಗಿ ಎಜುಕೇಷನ್ ಲೋನ್ ಇತ್ತು, ಕ್ಲಿಯರ್ ಮಾಡಬೇಕು. ಇಮಿಡಿಯೇಟ್ಲಿ ನಮಗೆ ಅಂದರೆ ಒಂದು ಬಂಡವಾಳ ಹಾಕಲಿಕ್ಕೆ ದುಡ್ಡು ಇರಲಿಲ್ಲ. ಸೊ ದಟ್ಸ್ ವೈ ಐ ಸ್ಟಾರ್ಟೆಡ್. ಬಟ್ ಬುಕ್ ಓದಿದಾಗ ಐ ಫೆಲ್ಟ್ ಲೈಕ್ ನೋ, ಐ ಹ್ಯಾವ್ ಟು ಸ್ಟಾರ್ಟ್ ಇಟ್ ನೌ ಆರ್ ನೆವರ್ ಅಂತ. ಸೊ ದಟ್ಸ್ ಹೌ ಐ ಜಂಪ್ಡ್ ಇನ್ ಟು. ಸೊ ನೀವು ಕೆಲಸಗಾರರಾಗೋದಕ್ಕೆ ರೆಡಿ ಇರಲಿಲ್ಲ, ಉದ್ಯಮಿ ಆಗಬೇಕು ಅಂತಾನೆ ನಿಮ್ಮ ಮನಸ್ಸಿನಲ್ಲಿ ಮೊದಲಿಂದಾನೂ ಇತ್ತು? ಹಾಂ, ಉದ್ಯಮಿ ಅಂತ ಹೇಳೋದಕ್ಕಿಂತ ನನ್ನ ಸ್ವಂತದ್ದು ಉದ್ಯಮಿ ಆಗ್ತೇನೆ ಅಥವಾ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಆಗುತ್ತೆ ಅಂತೇಳಿ ನನಗೆ ಒಂದು ಗ್ಯಾರಂಟಿ ಇರಲಿಲ್ಲ. ಬಟ್ ಆ ಪಾತಲ್ಲಿ ಹೋಗಬೇಕು ಅಂತ ವೆರಿ ಕ್ಲಿಯರ್ ಇತ್ತು. ಈಗಿನ ಕಾಲಕ್ಕೂ 50,000 ರೂಪಾಯಿ ಸಂಬಳ ಬರುತ್ತೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ ಲೈಫು ಅಂತ ಅಂದ್ಕೊಳ್ತಾರೆ. ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಗ್ಗೆ ನಾವು ಮಾತಾಡೋದಾದರೆ ಆರಾಮಾಗಿದೆ ಜೀವನ, 50,000 ರೂಪಾಯಿ ಬರ್ತಾ ಇದೆ, 3,000 ರೂಪಾಯಿ ಮನೆಗೆ ಬಾಡಿಗೆಗೆ ಅಂತ ಹೋಗುತ್ತೆ, ಜೀವನ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾರೆ. ರಿಸ್ಕ್ ಟೇಕರ್ಸ್ ಬಹಳ ಕಡಿಮೆ. ಸೊ ನೀವು ಮಾತಾಡ್ತಾ ಇರೋದು 2010 ಸಂದರ್ಭದಲ್ಲಿ, 10 ಸಂದರ್ಭದಲ್ಲಿ, ಇಫ್ ಐ ಆಮ್ ರೈಟ್. ಸೊ ಆ ಟೈಮಲ್ಲಿ ರಿಸ್ಕ್ ತಗೋಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಅದೇ ಆಂಟ್ರಪ್ರಿನರ್ಶಿಪ್ ಅಂದರೆ ರಿಸ್ಕ್ ಒಂದು. ಬಟ್ ಹಾಂ, ಸೊ ಅದೇ ನಾನು ಪುನಃ ರೀಕನೆಕ್ಟ್ ಮಾಡಬೇಕಾದ್ರೆ ನಾನು ಆ ಶಿಬಿರಗಳನ್ನೆಲ್ಲ ಎಂಟೆಡ್ ಆಗ್ತಾಯಿದ್ದೆ ಅಲ್ಲ. ಸೊ ಆವಾಗ ವಿ ಹ್ಯಾಡ್ ಫನ್, ಅಲ್ಲಿ ತುಂಬ ಖುಷಿಯಲ್ಲಿರ್ತಿದ್ವಿ. ಬಟ್ ಅಲ್ಲಿ ಕಷ್ಟ ಇದ್ರೂ ಖುಷಿಯಲ್ಲಿರ್ತಿದ್ವಿ. ಸೊ ಒಂದ್ಸಲ ಆ ಲೆವೆಲ್ ಹೋದ್ಮೇಲೆ ಫ್ಯಾನ್ ಇಲ್ಲ, ಮಂಗಳೂರಿನ ಸೆಕೆ, ಓಪನ್ ಜಾಗದಲ್ಲಿ ಸೊಳ್ಳೆ ಮಧ್ಯೆ ಮಲ್ಕೊಳ್ಳೋದು, ಬೆಳಿಗ್ಗೆ 5 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡೋದು, ನಮ್ಮ ಬಟ್ಟೆ ನಾವೇ ಹೋಗ್ಕೊಳ್ಳೋದು ಮಾಡಾದ್ಮೇಲೆ ನನ್ನ ಮೈಂಡ್ ಸೆಟ್ ಆಫ್ ರಿಸ್ಕ್, ಎಬಿಲಿಟಿ ಟು ಟೇಕ್ ರಿಸ್ಕ್ ಹ್ಯಾಸ್ ಎಕ್ಸ್ಪಾಂಡೆಡ್ ಅಂತ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದರೆ ಆ ಲೆವೆಲಲ್ಲಿದ್ದು ಅದು ಖುಷಿ ಅಂತ ಅಂದ್ಕೊಂಡ್ರೆ ಯಾವ ಲೆವೆಲ್ಗೆ ಹೋಗೋಕ್ಕೆ ರೆಡಿ. ಓಕೆ. ಸೊ ಐ ಆಮ್ ಥಿಂಕಿಂಗ್ ಅದರಿಂದಾಗಿ ಆಗಿರಬಹುದು ಅಂತ ಒಂದು. ಸೆಕೆಂಡ್, ಮಾಡಿದ್ದನ್ನೇ ಮಾಡೋದ್ರಲ್ಲಿ ನನಗೆ ಒಂದು ಮಜಾ ಸಿಗಲ್ಲ. ಪ್ರತಿದಿನ ಅದೇ ಮಾಡ್ಕೊಂಡಿದ್ರೆ ಲೈಕ್ ಎವ್ರಿ ಡೇ ಈ ಆಂಟ್ರಪ್ರಿನರ್ಶಿಪ್ಲಿ ಎವ್ರಿ ಡೇ ದರ್ ಇಸ್ ಅ ನ್ಯೂ ಚಾಲೆಂಜ್, ನ್ಯೂ ಪ್ರಾಬ್ಲಮ್, ನ್ಯೂ ಸಿಚುವೇಶನನ್ನು ಸಾಲ್ವ್ ಮಾಡಬೇಕು. ಆಗ ಅದರಲ್ಲಿ ಒಂಥರ ಯು ಸಿ ಸಮ್ ಕೈಂಡ್ ಆಫ್ ಅ ಸ್ಯಾಟಿಸ್ಫ್ಯಾಕ್ಷನ್. ಈಗ ಒಂದು ಉದ್ಯಮ ಶುರು ಮಾಡಬೇಕು ಅಂತ ಅಂದ್ಕೊಳ್ಳಿ. ಉದ್ಯಮ ಶುರು ಮಾಡಬೇಕಾದ್ರೆ ಏನಿರಬೇಕು ಮೈಂಡ್ನಲ್ಲಿ? ಅಂದರೆ ಇವಾಗ ತುಂಬ ಜನರಿಗೆ ಉದ್ಯಮ ಶುರು ಮಾಡಬೇಕು, ಐ ವಾಂಟ್ ಟು ಬಿ ಅ ಬಿಸ್ನೆಸ್ ಮ್ಯಾನ್, ನಾನು ಕೆಲಸಗಾರ ಅಲ್ಲ ಕೆಲಸ ಕೊಡೋನಾಗಬೇಕು ಅಂತ ಬಹಳ ಜನ ಅಂದ್ಕೊಳ್ತಿರ್ತಾರೆ. ಆ ಒಂದು ಎಕ್ಸ್ ಫ್ಯಾಕ್ಟರ್ ಏನಿರಬೇಕು ಒಂದು ಉದ್ಯಮ ಶುರು ಮಾಡಬೇಕು ಅಂದರೆ? ನನ್ನ ಪ್ರಕಾರ ದುಡ್ಡು ಮಾಡೋಕ್ಕೆ ಅಂತ ನಾವು ಫಸ್ಟಾಗಿ ಯೋಚನೆ ಮಾಡಿದರೆ ಆಬ್ವಿಯಸ್ಲಿ ಉದ್ಯಮದಲ್ಲಿ ದುಡ್ಡು ಆಗುತ್ತೆ. ಅದೊಂದೇ ಫ್ಯಾಕ್ಟರ್ ಇಟ್ಕೊಂಡು ಹೋದರೆ ತುಂಬ ಕಷ್ಟ ದುಡ್ಡು ಮಾಡೋದು. ಬಟ್ ವೆರಿ ಇಂಪಾರ್ಟೆಂಟ್ ಏನಂದರೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಅಂತ ಒಂದು ತುಂಬ ಪ್ಯಾಷನ್ ಇರಬೇಕು. ಅದಿದ್ದರೆ ತುಂಬ ಸುಲಭ. ಯಾಕೆ ಅಂದರೆ ಐಡೆಂಟಿಫಿಕೇಶನ್ ಹೇಗೆ? ಅದು ಇಲ್ಲಿ ಒಂದು ಸ್ಪೇಸ್ ಇದೆ, ನನಗೆ ಇಲ್ಲೊಂದು ಪ್ರಾಬ್ಲಮ್ ಇದೆ, ಅದಕ್ಕೆ ನಾನು ಸೊಲ್ಯೂಷನ್ ಆಗಿ ನನ್ನ ಬಿಸ್ನೆಸ್ ಶುರು ಮಾಡಬಹುದು. ಐಡೆಂಟಿಫಿಕೇಶನ್ ಹೇಗೆ? ಇಟ್ಸ್ ನಾಟ್ ಸ್ಟ್ರೈಟ್ ಫಾರ್ವರ್ಡ್. ನನ್ನ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದರೆ, ಈ ಡಿಸ್ಕವರ್ ಡಾಲರ್ ಆಗೋ ಮೊದಲು ತುಂಬ ಟ್ರೈ ಮಾಡಿದ್ದೀನಿ. ಈಗ ರೊಬೋಟಿಕ್ಸ್ ರಿಲೇಟೆಡ್ ಒಂದು ಸ್ಟಾರ್ಟಪ್ ಟ್ರೈ ಮಾಡಿದ್ದೀನಿ, ಸಾಫ್ಟ್ವೇರ್ ರೀಸೆಲ್ಲರ್ ಆಗೋಕ್ಕೆ ಟ್ರೈ ಮಾಡಿದ್ದೀನಿ, ಕೋಚಿಂಗ್ ಸೆಂಟರ್ ಬಿಸ್ನೆಸ್ ಟ್ರೈ ಮಾಡಿದ್ದೀನಿ, ತುಂಬಾ ಟ್ಯಾಲಿ ಪಾರ್ಟ್ನರ್ಶಿಪ್ ಟ್ರೈ ಮಾಡಿದ್ದೀನಿ. ಸುಮಾರು ಬಿಸ್ನೆಸಸ್ ಟ್ರೈ ಮಾಡಿ ಫೇಲ್ ಆಗಿ
ಓಕೆ. ಬಂದಿರೋದು. ಸೊ ಮತ್ತೆ ನೋಡಿದಾಗ ಎಲ್ಲರಿಗೂ ಅನಿಸುತ್ತೆ ಹೇ ಇದು ಫಸ್ಟ್ ಡೇಯಿಂದ ಲಕ್ ಇದೆ ಅಂತೇಳಿ ಅಲ್ವಾ. ಬಟ್ ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಆಂಟ್ರಪ್ರಿನರ್, ಸಮ್ ಪೀಪಲ್ ಮೇ ಬಿ ಲಕ್ಕಿ ಫ್ರಮ್ ಡೇ ಒನ್, ಬಟ್ ಮೆಜಾರಿಟಿ ಆಫ್ ದ ಸಕ್ಸಸ್ಫುಲ್ ಪೀಪಲ್ಗೆ ಐ ವುಡ್ ಸೇ ದೇ ವುಡ್ ಹವ್ ಟ್ರೈಡ್ ಸೋ ಮೆನಿ ಥಿಂಗ್ಸ್. ತುಂಬ ಜಸ್ಟ್ ಡೋಂಟ್ ಥಿಂಕ್. ಅದಕ್ಕೆ ನಾನು ಹೇಳ್ತಾ ಇರೋದು ಅಲ್ಲ, ಯಾಕೆಂದರೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಬಹಳಷ್ಟು ಉದ್ಯಮನ ಇವತ್ತು ನಾವು ನೋಡ್ತಾ ಇದ್ವಿ, ಇನ್ಕ್ಲೂಡಿಂಗ್ ಫುಡ್ ಇಂಡಸ್ಟ್ರಿಯಲ್ಲಿ. 2 ವರ್ಷದಲ್ಲೇ ಅವರಿಗೆ ಕ್ಲಿಕ್ ಆಗಿಬಿಡುತ್ತೆ. ಐ ಮೀನ್, ಅವರ ಕೆಲವೊಂದು ಸ್ಟೋರೀಸನ್ನು ನಾವು ಕೇಳಿದಾಗ ಕೋಟಿ ಬರ್ತಿರುತ್ತೆ, ಬ್ಯಾಂಕ್ ಅಕೌಂಟಿಗೆ ಬೀಳ್ತಿರುತ್ತೆ ಅಂತ ಹೇಳ್ತಾರೆ. ಕರೆಕ್ಟ್. ಅದೇ ನಾನು ಹೇಳ್ತಾ ಇರೋದಂದರೆ 2 ವರ್ಷದಲ್ಲಿ ಬಿಸ್ನೆಸ್ ಆಗಬೇಕು ಅಂತ ಹೇಳಿದರೆ ಅದರ ಮೊದಲಿನ ಜರ್ನಿ ನೋಡ್ಬೇಕು ನೀವು. ಓಕೆ. ಹೆಚ್ಚಿನ ಜನರಲ್ಲಿ, ನಾಟ್ ಟೆಲ್ಲಿಂಗ್ ಎವ್ರಿ ಒನ್, ಬಟ್ ಐ ವುಡ್ ಸೇ ಮೋರ್ ದೆನ್ 10 ಜನರಲ್ಲಿ ನೋಡಿದರೆ ನೀವು ಸಕ್ಸಸ್ಫುಲ್ ಪೀಪಲ್, ಅಟ್ಲೀಸ್ಟ್ 8 ಜನ ಅವ್ರದ್ದೊಂದು ಫೇಲ್ಯೂರ್ಸ್ ಇರುತ್ತೆ, ಇಲ್ಲ ಅಂದರೆ ಒಂದು ತುಂಬ ಏನಾದರೂ ಕಷ್ಟದ ಸಿಚುವೇಶನಲ್ಲಿ ಹೋಗಿರ್ತಾರೆ, ಅಥವಾ ಅವರಿಗೆ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಇರುತ್ತೆ, ಏನಾದರೂ ಒಂದು ಆಗಿರುತ್ತೆ. ಇಲ್ಲ ಅಂದರೆ ಇಟ್ ಈಸ್ ವೆರಿ ವೆರಿ ಹಾರ್ಡ್. ಏಕ್ದಮ್ ಹಿಂಗೆ ಮ್ಯಾಜಿಕ್ ಆಗಲ್ಲ. ಕರೆಕ್ಟ್. ನಾನು ನೋಡೋದ ಪ್ರಕಾರ ನಾನು ತುಂಬ ಫ್ರೆಂಡ್ಸ್ ಇದ್ದಾರೆ, ಎಲ್ಲ ಸಕ್ಸಸ್ಫುಲ್ ಬಿಸ್ನೆಸ್ ಮೆನ್ಸ್. ಅವರ ಹಿಸ್ಟ್ರಿ ನೋಡಿದಾಗಲೂ ಎಲ್ಲರಿಗೂ ದೆರ್ ಈಸ್ ಅ ಬ್ಯಾಕ್ ಸ್ಟೋರಿ ಆಫ್ ಸ್ಟ್ರಗಲ್ ಆರ್ ಲರ್ನಿಂಗ್ ಆರ್ ಡಿಫಿಕಲ್ಟಿ ಆರ್ ಗೋಯಿಂಗ್ ಥ್ರೂ ದ ಗ್ರೈಂಡ್. ನಾನು ಹೇಳಬೇಕು ಅಂತ ಹೇಳಿದರೆ ಅದಾದಾಗ ಯು ಬಿಲ್ಡ್ ದಟ್ ಮೆಂಟಲ್ ಸ್ಟ್ರೆಂತ್ ನನ್ನ ಪ್ರಕಾರ. ಸೊ ಸಕ್ಸಸ್ ಮಂತ್ರ ಅಂತ ಏನಾದರೂ ಇದೆಯಾ, ಮ್ಯಾಜಿಕಲ್ ಮಂತ್ರ? ಸಕ್ಸಸ್ಫುಲ್ ಮಂತ್ರ ಅಂತ ಕೇಳಿದ್ರೆ ನಾನು ಹೇಳಬೇಕಾದ್ರೆ ನನಗೆ ಪರ್ಸಿವಿಯರೆನ್ಸ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ, ಪರಿಶ್ರಮ ಫಾರ್ ಅ ವೆರಿ ಲಾಂಗ್ ಟೈಮ್. ಪರ್ಸಿವಿಯರೆನ್ಸ್ ಅಂದರೆ ಏನೇ ಆದರೂ ಬಿಡಲ್ಲ, ಒಂದು ಹಠ ಕಟ್ಟಿರುವ ಪರಿಶ್ರಮ. ಅಫರ್ಮೇಷನ್ ಅಲ್ಲ. ಈಗ ಒಂದು ವಿಷಯನ ತೊಗೊಂಡು ಮಾಡಬೇಕು ಅಂತಿದ್ರೆ ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಾನೆ ಇರೋದು, ಎಷ್ಟೇ ಕಷ್ಟ ಬಂದರೂ. ಸೊ ವೆನ್ ಯು ಪುಷ್ ಯುವರ್ ಲಿಮಿಟ್ಸ್ ಟು ದ್ಯಾಟ್ ಲೆವೆಲ್, ಫಾರ್ ಮೇ ಬಿ ಇಟ್ಸ್ ಇನ್ ಟೈಮ್ ಆರ್ ಇನ್ ಟರ್ಮ್ಸ್ ಆಫ್ ಡೇಸ್ ಆರ್ ವಾಟ್ ಎವರ್ ಇಟ್ ಈಸ್, ಮಾಡಿದಾಗ ಆಫ್ಟರ್ ಅ ಪಾಯಿಂಟ್ ಒಂದು you will start seeing the same thing from a different perspective. That is the successful mantra according to me. Especially in the current days, reels ನೋಡ್ತೀವಿ, ಅಥವಾ attention span is so less, and instant gratification ಅಂತೀವಿ. ಅಂದರೆ ಇವಾಗ ನಾನು ಕೆಲಸ ಮಾಡಿದರೆ ಅದಕ್ಕೆ ಇಮ್ಮಿಡಿಯೇಟಾಗಿ ನನಗೆ ಯಾರಾದರೂ ಚಪ್ಪಾಳೆ ಹೊಡಿಬೇಕು ಅಥವಾ ರೆಸ್ಪಾನ್ಸ್ ಕೊಡಬೇಕು ಅಂತ. ಇಂಥ ವರ್ಲ್ಡಲ್ಲಿ ಸಕ್ಸಸ್ ಇಸ್ ವೆರಿ ಹಾರ್ಡ್. ಯಾಕಂದರೆ ರಿಯಲ್ ಸಕ್ಸಸ್ ಬರಬೇಕು ಅಂತಂದರೆ ನನ್ನ ಪ್ರಕಾರ ದೇ ಹ್ಯಾವ್ ಟು ಗೋ ಥ್ರೂ ದ ಗ್ರೈಂಡ್, ದ ಲಾಂಗ್ ಟರ್ಮ್ ಸಕ್ಸಸ್. ಯಾಕಂದರೆ ಒನ್ ಟೈಮ್ ಸಕ್ಸಸ್ ಬರಬಹುದು ವೆನ್ ಯು ಡೂ ದಿಸ್ ವೇ, ಬಟ್ ಟು ಗೆಟ್ ಅ ಲಾಂಗ್ ಟರ್ಮ್ ಸಕ್ಸಸ್ ಯು ಹ್ಯಾವ್ ಟು ಗೋ ಥ್ರೂ ದ ಗ್ರೈಂಡ್. ಒಂದು ಉದಾಹರಣೆ ಕೊಟ್ಟು ಹೇಳ್ಬೋದಾ, ಈ ಲಾಂಗ್ ಟರ್ಮ್ ಸಕ್ಸಸ್ ಅಥವಾ ಶಾರ್ಟ್ ಟರ್ಮ್ ಸಕ್ಸಸ್ ಏನು ಅಂತ? ಹಾಂ, ಸೊ ಇವಾಗ ಒಬ್ಬ ಎಕ್ಸಾಂಪಲ್ ನಾನು ಸ್ಟ್ಯಾಂಡಪ್ ಕಾಮಿಡಿಯನ್ ಬಗ್ಗೆ ಹೇಳ್ತೀನಿ. ಸೊ ಸ್ಟ್ಯಾಂಡಪ್ ಕಾಮಿಡಿಯನ್ ಹಿ ಮೇಕ್ಸ್ ಒನ್ ರಿಯಲಿ ಗುಡ್ ಸ್ಟೋರಿ, ಯಾವುದೋ ಒಂದು ಚೆನ್ನಾಗಿರೋ ಡೈಲಾಗ್ ಹೊಡೆದಿದ್ದಾನೆ, ಇನ್ಸ್ಟೆಂಟಾಗಿ ವೈರಲ್ ಹೋಗ್ತು. ಹೌದು. ಸೊ ಇಟ್ಸ್ ಅ ಗುಡ್ ಸಕ್ಸಸ್. ಬಟ್ ಅದೇ ಸ್ಟ್ಯಾಂಡಪ್ ಕಾಮಿಡಿಯನ್ ಹ್ಯಾಸ್ ಟು ಮೇಂಟೈನ್ ದಟ್ ಸಸ್ಟೈನಬಲ್ ಸಕ್ಸಸ್. ಆ ಒನ್ ಟೈಮ್ ಲಕ್ ವಿಲ್ ನಾಟ್ ಹೆಲ್ಪ್ ಹಿಮ್. ಹಿ ಹ್ಯಾಸ್ ಟು ವರ್ಕ್ ಆನ್ ಬಿಲ್ಡಿಂಗ್ ಗುಡ್ ಡೈಲಾಗ್ ಡೆಲಿವರಿ. ಹಿ ಹ್ಯಾಸ್ ಟು ವರ್ಕ್ ಆನ್ ಇಸ್ ಕಾಂಟೆಂಟ್ ಅಂತೀವಲ್ಲ, ಲೈಕ್ ಯಾವ ರೀತಿ ಮಾತಾಡಬೇಕು, ಯಾವುದು ಆಡಿಯನ್ಸ್ ಜೊತೆ ಕನೆಕ್ಟ್ ಆಗುತ್ತೆ, ಅದನ್ನು ತುಂಬ ಎಕ್ಸ್ಪೆರಿಮೆಂಟ್ ಮಾಡಿ ಓವರ್ ಅ ಪೀರಿಯಡ್ ಹಿ ವಿಲ್ ಫೈಂಡ್ ಆ ಒಂದು ಯಾವ ರೀತಿ ಇದಾಗುತ್ತೆ ಅಂದರೆ ನನ್ನ ಆಡಿಯನ್ಸ್ ಯಾರು, ಜೆನ್ಝೀಸಾ ಅಥವಾ ಮಿಲೇನಿಯಲ್ಸಾ ಅಥವಾ ಅಥವಾ ಈ ಸಿಟಿಯಲ್ಲಿರೋರ ಹಳ್ಳಿಯಲ್ಲಿರೋರ ಯಾವುದೊಂದು ಕೋಹೋರ್ಟ್ ನೋಡ್ತಾರೆ, ಸ್ಟಡಿ ಮಾಡಬೇಕು, ಯಾರಿಗೆ ಆ ವೇವ್ ಲೆಂತ್ ಮ್ಯಾಚ್ ಆಗುತ್ತೆ ಎಷ್ಟು. ಸೊ ಹಿ ಹ್ಯಾಸ್ ಟು ವರ್ಕ್ ಟುವರ್ಡ್ಸ್ ಇಟ್. ಆ ವರ್ಕ್ ಮಾಡಿದಾಗ ಹಿ ವಿಲ್ ನಾಟ್ ಬಿ ಅ ಸಕ್ಸಸ್ಫುಲ್ ಕಾಮಿಡಿಯನ್ ಓನ್ಲಿ ಫಾರ್ ಅ ಮಿನಿಟ್ ಆರ್ ಸಮ್ ಡೇಸ್. ಹಿ ವಿಲ್ ಬಿ ಅ ವೆರಿ ಸಕ್ಸಸ್ಫುಲ್ ಫಾರ್ ಅ ವೆರಿ ಲಾಂಗ್ ಟೈಮ್. ಇದರ ಜೊತೆಗೆ ಆನ್ ದ ಕಾಂಟ್ರರಿ ತುಂಬ ಜನ ಕಷ್ಟಪಡ್ತಾನೇ ಇರ್ತಾರೆ, ಬಟ್ ಸಕ್ಸಸ್ ಸಿಗೋದು ಸ್ವಲ್ಪ ಕಷ್ಟ. ಯಾಕೆ, ಅಲ್ಲಿ ಏನು ಎಡವಟ್ಟಾಗುತ್ತೆ? ಹಾಂ, ಸೊ
ಕಷ್ಟಪಡೋದು ಈಸ್ ನಾಟ್ ವಾಟ್ ಐ ಆಮ್ ಟೆಲ್ಲಿಂಗ್. ಅಂದರೆ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಇರ್ತಾರೆ. ನೀವು ಪರ್ಸಿವರೆನ್ಸ್ ಬಗ್ಗೆ ಹೇಳ್ತಾ ಇದ್ರಿ. ತುಂಬ ವರ್ಷಗಳಿಂದ ಕೆಲಸ ಮಾಡ್ತಿರ್ತಾರೆ, ಒಂದು ಸಲ ಸಕ್ಸಸ್ ಸಿಗಲಿ ಅಂತ. ಬಟ್ ಅಂಥವ್ರು ಎಲ್ಲಿ ತಪ್ಪು ಮಾಡ್ತಿರ್ತಾರೆ ಅಕಾರ್ಡಿಂಗ್ ಟು ಯು? ತುಂಬ ದೀರ್ಘವಾದ ವಿಚಾರ ಇದು. ಇದ್ರ ವಿಷಯದಲ್ಲಿ ಹೋದರೆ ನಮಗೆ ಇನ್ನು 2-3 ಪಾಡ್ಕಾಸ್ಟ್ ಮಾಡಬಹುದು. ಬಟ್ ನಾನು ಒಂದು ಹೇಳಬೇಕು ಅಂದರೆ, ಒಂದು ಗೋಲ್ ಇಟ್ಕೊಂಡು ಕಷ್ಟಪಟ್ಟರೆ ಆ ಗೋಲ್ ಅಚೀವ್ ಆಯ್ತಾ ಇಲ್ವಾ ನೋಡಬೇಕು. ಇಟ್ಸ್ ಕಾಲ್ಡ್ ಅ ಲೂಪ್, ಫೀಡ್ಬ್ಯಾಕ್ ಲೂಪ್ಸ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಫೀಡ್ಬ್ಯಾಕ್ ಲೂಪ್ಸ್ ಅಂತ ಹೇಳಿದಾಗ, ನನಗಿಲ್ಲಿ ಒಂದು ಪೊಸಿಷನ್ಗೆ ಹೋಗಬೇಕು, ಅಥವಾ ಈ ಸಿಚುವೇಶನ್, ಅಥವಾ ಇಷ್ಟು ಬಿಸ್ನೆಸ್ ಮಾಡಬೇಕು, ಎನಿಥಿಂಗ್ ಇಟ್ ಮೇ ಬಿ, ಎನಿ ಟೈಮ್ ಆಫ್ ಗೋಲ್, ಅಥವಾ ನಾನು ನೆಕ್ಸ್ಟ್ ಲೆವೆಲ್ ಮ್ಯಾನೇಜರ್ ಆಗಬೇಕು ಅಥವಾ ಪ್ರಮೋಷನ್ ಬೇಕು. ಸೊ ಅದಕ್ಕೆ ಟ್ರೈ ಮಾಡಬೇಕು. ಅದು ಮಾಡಿದಾಗ ಆ ಫೀಡ್ಬ್ಯಾಕ್ ಲೂಪಲ್ಲಿ ಒಂದು ಸಕ್ಸಸ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಅದರದ್ದು ಫೀಡ್ಬ್ಯಾಕ್ ತೊಗೋಬೇಕು. ಆ ಫೀಡ್ಬ್ಯಾಕ್ ಲೂಪ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಏನಕ್ಕಾಗಲಿಲ್ಲ, ಈಸ್ ಇಟ್ ಬಿಕಾಸ್ ಆಫ್ ನನ್ನ ಪ್ರಯತ್ನದಿಂದಾಗಿಲ್ವಾ, ನನ್ನ ರಾಂಗ್ ಚಾಯ್ಸಾ, ಅಥವಾ ನನ್ನ ಸ್ಕಿಲ್ಸ್ ಅದರಲ್ಲಿಲ್ವಾ, ನಾನು ಬೇರೆ ಫೀಲ್ಡ್ಗೆ ಹೋಗಬೇಕಾ? ಸೊ ಆ ಫೀಡ್ಬ್ಯಾಕ್ ಲೂಪ್ ತೊಗೊಂಡು ನೆಕ್ಸ್ಟ್ ಸೆಟ್ ಆಫ್ ಆ್ಯಕ್ಷನ್ ಮಾಡಿ, ಆ ಫೀಡ್ಬ್ಯಾಕ್ ಬೇಸ್ಡ್ ಇದರಲ್ಲಿ ಮಾಡ್ಕೊಂಡು ಹೋದರೆ ಆವಾಗ ಇಫ್ ದೇ ಇಂಪ್ಲಿಮೆಂಟ್ ದಟ್ ಫೀಡ್ಬ್ಯಾಕ್ ಲೂಪ್ very quick basis, fast and fast, they will move from this feedback loop to the next one, to the next one, to the next one. Otherwise a feedback loop illa antali adre they will keep working hard, but they will stay on the same line, because they are not seeing where they should change, ಏನು change ಮಾಡಬೇಕು, what is the ingredients they should change to get that success. That is my perspective or point. ಸೊ ಸಕ್ಸಸ್ನ ರೂಟ್ ಏನಿದೆಯಲ್ಲ ಅದು ಬಹಳ ಬೋರಿಂಗ್ ಇರುತ್ತೆ ಅಂತ ಹೇಳ್ತಾರೆ. ಮಾಡಿದ್ದನ್ನೇ ಮಾಡ್ತಾ ಇರಬೇಕು, ಪ್ರಯತ್ನ ಪಡ್ತಾನೆ ಇರಬೇಕು ಅಂತ. ಇಸ್ ಇಟ್ ಬೋರಿಂಗ್, ಮೊನೋಟನಸ್? ನನ್ನ ಪ್ರಕಾರ ಇಲ್ಲ. ಓಕೆ. ಮೆನಿ ಟೈಮ್ಸ್ ಇಫ್ ಯು ವಾಂಟ್ ಟು ಅಚೀವ್ ಸಕ್ಸಸ್, 60-70% ಆಫ್ ದ ವರ್ಕ್ ಈಸ್ ಬೋರಿಂಗ್ ಫ್ರಮ್ ದ ಸೋಷಿಯಲ್ ಮೀಡಿಯಾ ವರ್ಲ್ಡ್. ಇಟ್ ಈಸ್ ನಾಟ್ ಸಮಥಿಂಗ್ ಬ್ರ್ಯಾಗೆಬಲ್. ಅದನ್ನು ಹೋಗಿ ನಾವು ಹೇಳಿ ಮಾಡೋವಂಥದ್ದು ಏನಿರಲ್ಲ. ಇಟ್ ಈಸ್ ಅ ಬ್ಯಾಕ್ಗ್ರೌಂಡ್ ವರ್ಕ್ ಅಂತ ಹೇಳ್ತೀವಲ್ಲ. ಸೊ ಆ ಪಾಯಿಂಟ್ ಆಫ್ ವ್ಯೂನ ಮೇ ಬಿ ಇಟ್ ಈಸ್ ಬೋರಿಂಗ್. ತುಂಬ ಕೆಲಸ ಇಷ್ಟ ಇಲ್ಲದೆ ಇದ್ರೂ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಪ್ಯಾಷನ್ ಬೇಕು ಅಂತ ಹೇಳ್ತಾ ಇರೋದು. ಫಾರ್ ಎಕ್ಸಾಂಪಲ್, ಈಗ ನನಗೆ ಬಿಸ್ನೆಸ್ ಮಾಡಬೇಕಾದ್ರೆ ಐ ಲೈಕ್ ಆಫ್ ಬೀಯಿಂಗ್ ಅನ್ ಆಂಟ್ರಪ್ರನರ್, ಬಟ್ ಟು ಬಿ ಒಂದು ಉದ್ಯಮಿ ಆಗಬೇಕು ಅಂತ ಹೇಳಿದರೆ ಸೋ ಮೆನಿ ಥಿಂಗ್ಸ್ ಯು ಹ್ಯಾವ್ ಟು ಡೂ. ಟ್ಯಾಕ್ಸಸ್ ಮಾಡಬೇಕು, ಡಾಕ್ಯುಮೆಂಟೇಷನ್ ಮೇಂಟೈನ್ ಮಾಡಬೇಕು, ಪೀಪಲ್ ಮ್ಯಾನೇಜ್ಮೆಂಟ್ ಕಲಿಬೇಕು, ಜನರನ್ನು ಮ್ಯಾನೇಜ್ ಮಾಡೋದು, ಮತ್ತು ಚಿಕ್ಕ ಪುಟ್ಟ ಈ ಸಣ್ಣದೆಲ್ಲ ಇದೆ ವಿಚ್ ಆರ್ ನಾಟ್ ಮೈ ಲೈಕಿಂಗ್, ಬಟ್ ಮಾಡಬೇಕು. ಇದೆಲ್ಲ ಆ್ಯಡಪ್ ಆಗುತ್ತೆ, ವಿಚ್ ಆರ್ ಆಲ್ ನಾಟ್ ಸೋ ಇಂಟ್ರೆಸ್ಟಿಂಗ್, ಬಟ್ ನಾವು ಮಾಡಲೇಬೇಕಾಗತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಆ ಪ್ಯಾಷನ್ ಅಷ್ಟು ಸ್ಟ್ರಾಂಗ್ ಇದ್ದರೆ ಆ 20-30% ಆಫ್ ದ ವೆರಿ ಇಂಟ್ರೆಸ್ಟಿಂಗ್ ವರ್ಕ್ಗೋಸ್ಕರ ಈ 60-70% ಅನ್ಇಂಟ್ರೆಸ್ಟಿಂಗ್ ಬೋರಿಂಗ್ ವರ್ಕು ಮಾಡೋಕ್ಕೆ ರೆಡಿ ಇರ್ತೀವಿ ನಾವು. ಓಕೆ. ಅದರ್ವೈಸ್ ಬೇಡ ಅಂತ ಬಿಡು. ಲೈಕ್ ಎನಿ ಉದ್ಯಮಕ್ಕೆ ಲೈಫಲ್ಲಿ ಸ್ಟ್ರೆಸ್ ಇರುತ್ತೆ ಯಾವಾಗಲೂ, ಯಾಕಂದರೆ ಯು ಡೋಂಟ್ ನೋ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ನೆಕ್ಸ್ಟ್ ಅಲ್ಲ ಹೆಚ್ಚಾಗಿ. ಸೊ ಪೀಪಲ್ ಗಿವ್ ಅಪ್ ಎಟ್ ಮೆನಿ ಪಾಯಿಂಟ್ ಆಫ್ ಟೈಮ್ ವೆನ್ ಯು ಡೋಂಟ್ ಹ್ಯಾವ್ ದಟ್ ಪ್ಯಾಷನ್. ನನ್ನ ಪ್ರಕಾರ ಪ್ಯಾಷನ್ ತುಂಬ ಮುಖ್ಯ ಅಂತ. ನನ್ನ ಪ್ರಕಾರ ಪ್ಯಾಷನ್ ಇಸ್ ವೆರಿ ವೈಟಲ್ ಟು ಹ್ಯಾವ್ ಅ ಲಾಂಗ್ ಟರ್ಮ್ ಸಕ್ಸಸ್. ಓಕೆ. ನೀವು ಸಕ್ಸಸ್ಸನ್ನು ಏಕ್ದಮ್ ಕಂಡೋರಲ್ಲ, ಬಹಳಷ್ಟು ಫೇಲ್ಯೂರ್ಸ್ ಕೂಡ ನೀವು ಫೇಸ್ ಮಾಡಿದ್ದೀರಾ. ಗಿವ್ ಅಸ್ ಸಮ್ ಎಕ್ಸಾಂಪಲ್ಸ್. ನೀವು ಎಲ್ಲಿ ಫೇಲ್ಯೂರ್ಸನ್ನು ಕಂಡ್ರಿ ಮತ್ತು ಹೇಗೆ ಆಕ್ಸೆಪ್ಟ್ ಮಾಡ್ಕೊಂಡ್ರಿ ಅದನ್ನು? ಫಸ್ಟ್ ಫೇಲ್ಯೂರ್ ವಾಸ್ ನಂದು ಕಾಲೇಜ್ ಆದಮೇಲೆ, ಅದು ಬಿಸ್ನೆಸ್ ಕಂಪ್ನಿಯಲ್ಲಿದ್ದೆ, ಜಾಬ್ ಬಿಟ್ಟೆ. ನನ್ನ ಸ್ಕೂಲ್ ಫ್ರೆಂಡ್ಸ್ ಜೊತೆ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ವಿ, 3 ಜನ. ಅದರಲ್ಲಿ ಬಿಸ್ನೆಸ್ ವಾಸ್ ಗೋಯಿಂಗ್ ವೆಲ್, ಬಟ್ ನಮ್ಮ ಮಧ್ಯದಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಇತ್ತು. ಸೊ ನಾನು ಮತ್ತು ಇನ್ನೊಬ್ಬ ಪಾರ್ಟ್ನರ್ ಹೊರಗಡೆ ಬಂದ್ವಿ. ಸೊ ವಿತ್ ಆಲ್ಮೋಸ್ಟ್ ಝೀರೋ ಮನಿ. ಸೊ ದಟ್ ವಾಸ್ ಡೆಫಿನೆಟ್ಲಿ ಕೈಂಡ್ ಆಫ್ ಫೇಲ್ಯೂರ್. ಬಿಸ್ನೆಸ್ ವಾಸ್ ಗ್ರೋಯಿಂಗ್, ಬಟ್ ನಮ್ಮ ಮೊದಲೇ ಒಂದು ಒಪ್ಪಂದ ಅಥವಾ ಒಂದು ಎಗ್ರಿಮೆಂಟ್ ಸರಿಯಾಗಿದ್ದಿದ್ರೆ ಇಟ್ ವುಡ್ ಹ್ಯಾವ್ ಹೆಲ್ಪ್ಡ್ ಅಸ್. ಬಟ್ ಅದರಿಂದ ಹೊರಗಡೆ ಬಂದು ಬೆಂಗಳೂರಲ್ಲಿ ತುಂಬ ಕಷ್ಟ ಆಯಿತು ಸ್ಟಾರ್ಟಿಂಗಲ್ಲಿ. ದಟ್ ವಾಸ್ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಆರ್ ಅ ಫೇಲ್ಯೂರ್ ಪಾರ್ಟ್ ಫಾರ್ ಮೀ. ಯಾಕಂದರೆ ಅದಾದಮೇಲೆ ನಾನು ತುಂಬ ಬಿಸ್ನೆಸಸ್ ಟ್ರೈ ಮಾಡಿದ್ದೆ, ರೊಬೋಟಿಕ್ಸಲ್ಲಾಗಲಿ
ಅಥವಾ ಈ ಕೋಚಿಂಗ್ ಅಥವಾ ಸಾಫ್ಟ್ವೇರ್ ಫೀಲ್ಡಲ್ಲಿ ಯಾವುದೂ ವರ್ಕ್ ಆಗಲಿಲ್ಲ. ಊಟಕ್ಕೂ ಇಲ್ಲದ ಸಿಚುವೇಶನ್ ಆಗಿತ್ತು. ಮತ್ತು ಅಥವಾ ಅಂದರೆ ಊಟಕ್ಕಂದರೆ ಲೈಕ್ ಐ ಹ್ಯಾಡ್ ಟು ಥಿಂಕ್ ನನ್ನ ನೆಕ್ಸ್ಟ್ 15 ದಿನಕ್ಕೆ ಮಾತ್ರ ದುಡ್ಡಿರುತ್ತೆ, ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಿಲ್ಲ, ಉತ್ಪತ್ತಿ ಇಲ್ಲ, ಜಾಬ್ಗೆ ಹೋಗೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಮನಸ್ಸೊಪ್ಪಲ್ಲ. ಸೊ ಬಟ್ ನನ್ನ ಪ್ರಕಾರ ಆ ಫೇಲ್ಯೂರ್ಸ್ ಹೋಗಬೇಕಾದ್ರೆ ಲಾಟ್ ಆಫ್ ಲರ್ನಿಂಗ್ಸ್ ಬರುತ್ತೆ. ನಾನು ಆ ಟೈಮಲ್ಲಿ 2012 ಎಂಡಿಂದ 13-14 ವರ್ಷ ಆ ಟೈಮಲ್ಲಿ ಎಷ್ಟು ಕಲ್ತಿದ್ದೇನೋ ಇವಾಗಲೂ ಕಲೀಲಿಲ್ಲ ಅಂತ ಅನಿಸುತ್ತೆ. ನಾನು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಕಲಿತೆ, ಆವಾಗೆಲ್ಲ ಹೊಸದದು. ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರಾಸೆಸಿಂಗ್ ಕಲಿತೆ, ಸೀಕ್ವೆಲ್ ಅಂತ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕಲಿತೆ. ಐ ಆಮ್ ನಾಟ್ ಫ್ರಮ್ ಅ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್, ನನಗೆ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಸ್ಟಿಲ್ ಲರ್ನ್ಡ್ ಆಲ್ ಆಫ್ ದ್ಯಾಟ್. ಸೊ ಎಲ್ಲನೂ ಕಲಿತಾಗ ಪ್ಲಸ್ ಗೋಯಿಂಗ್ ಥ್ರೂ ದ ಡಿಫಿಕಲ್ಟ್ ಸಿಚುವೇಶನ್ ಮೇಡ್ ಸಮ್ ಕನೆಕ್ಷನ್ ಇನ್ my brain, which helped me start Discover Dollar. Right? So what I would say is that failures are definitely, ಆವಾಗ ನನ್ನ ಹತ್ರ ಕೇಳಿದರೆ I used to feel I am the most unluckiest person in the world ಅಂತ ಅನಿಸ್ತಾ ಇತ್ತು. ಬಟ್ ಇವಾಗ ಕೇಳಿದರೆ ಆ ಸಿಚುವೇಶನ್ನಲ್ಲಿ ಹೋಗಿರೋದು ಇಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ನನಗೆ ಲೈಫಲ್ಲಿ ಆಗಿದೆ. ಕಲ್ತಿದ್ದೇನದ್ರಿಂದ? ವಾಟ್ ಈಸ್ ದ ವರ್ಸ್ಟ್ ಟಿಪ್ಪಿಂಗ್ ಪಾಯಿಂಟ್ ಏನಾಗ್ಬೋದು, ಆ ಪಾಯಿಂಟ್ವರೆಗೆ ಹೋಗಿಬಿಟ್ಟಿವಿ. ಲೈಕ್ ಫ್ರೆಂಡ್ಸ್ ಆಗಿ ನಾವು ಸ್ಕೂಲ್ ಫ್ರೆಂಡ್ಸ್ ಆಗಿ ಸ್ಟಾರ್ಟ್ ಮಾಡಿದ್ದು ಬಿಸ್ನೆಸ್. ನಮ್ಮ ಮಧ್ಯೆ ಜಗಳ ಆದಾಗ ಆಲ್ಮೋಸ್ಟ್ ಆಲ್ ಫ್ರೆಂಡ್ಸ್, ಆವಾಗ ಸ್ಕೂಲ್ ಫ್ರೆಂಡ್ಸ್ ಎಲ್ಲರೂ ಸಪ್ರೇಟ್ ದೂರ ಆದರು. ಸೊ ನಮಗೆ ಒಂದು ಯಾರ ಹತ್ರ ಮಾತಾಡಬೇಕು ಅಂದರೆ ಕಷ್ಟ, ಅಂದರೆ ಇಟ್ ವಾಸ್ ನಾಟ್ ಸೋ ಈಸಿ. ಸೊ ಐ ಫೆಲ್ಟ್ ಫ್ರೆಂಡ್ಸ್ ಆರ್ ಆಲ್ಸೋ ನಾಟ್ ವಿತ್ ಮೀ. ಅಪ್ಪ ಅಮ್ಮಂಗೆ ಸ್ವಲ್ಪ ಬೇಜಾರಿತ್ತು ನಾನು ಜಾಬ್ ಬಿಟ್ಟಿದ್ದೀನಿ ಅಂತ, ಅವ್ರಿಗೂ ಸ್ವಲ್ಪ ನಾನು ಬೇಜಾರು ಮಾಡಿದ್ದೀನಿ. ನನ್ನ ಸುತ್ತಮುತ್ತಲಿದ್ದವ್ರಿಗೆ ಎಲ್ಲರಿಗೂ ನಾನು ಬೇಜಾರು ಮಾಡಿದಾಗ ಯಾಕೆ ಲೈಫ್ ಬೇಕಾ, ಅದಲ್ಲದೆ ನನ್ನ ಫೇಲ್ಯೂರ್ ಅಂತ ಅನ್ನಿಸ್ತಾ ಇತ್ತು. ನನ್ನ ಫ್ರೆಂಡ್ಸ್, ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ದೇ ವೇರ್ ಇನ್ ಗುಡ್ ಪೊಸಿಷನ್ಸ್, ಫಾರಿನ್ ಟ್ರಿಪ್ಸ್ ಎಲ್ಲ ಮಾಡಿ ಫೇಸ್ಬುಕ್ಕಲ್ಲಿ ಆಗ್ತಾಯಿದ್ರು. ಲೈಕ್ ಅವ್ರದ್ದೆಲ್ಲ ಲೈಫ್ ಹಿಂಗಿದೆ, ನಾನು ಏನು ಮಾಡ್ತಾ ಇದ್ದೀನಿ? ಉಪದೇಶಗಳೇನಾದರೂ ಬರ್ತಾ ಇದ್ವಾ? ಯಾಕೆ ಹಿಂಗಿದೆಯಾ, ಯಾವುದಾದ್ರು ಜಾಬಿಗೆ ಸೇರ್ಕೊಂಡ್ಬಿಡು, ತಿಂಗಳಿಗೆ ಸ್ಯಾಲ್ರಿ ಬಂದ್ಬಿಡತ್ತೆ. 100% ಯಾಕೆ ಅಷ್ಟು ಒಳ್ಳೆ ಜಾಬ್ ಬಿಟ್ಟಿದೆಯಾ ಅಂತ ತುಂಬ ಸಲ ಕ್ವಶನ್ಸ್ ಬಂದಿದೆ, ತುಂಬ ಉಪದೇಶಗಳು ಬಂದಿದೆ. ಬಟ್ ಅವ್ರಿಗೆ ನಾನು ಏನು ಯೋಚನೆ ಮಾಡ್ತಾಯಿದ್ದೀನಿ ಅದ್ರ ಬಗ್ಗೆ ಅರ್ಥ ಆಗ್ತಾಯಿರ್ಲಿಲ್ವಲ್ಲ. ಬಟ್ ಅವ್ರ ಇಂಟೆನ್ಷನ್ ಇರೋದು ಖಂಡಿತವಾಗಿಯೂ ನನ್ನ ಒಳ್ಳೆಯದಕ್ಕೆ. ಬಟ್ ನಾನೇನು ನೋಡ್ತಾ ಇದ್ದೀನಿ, ಅವ್ರಿಗೆ ಆ ರೀತಿಯ ಒಂದು ವಿಷನ್ ಆಗಲಿ ಅಥವಾ ಥಾಟ್ ಪ್ರಾಸೆಸ್ ಇರಲಿಲ್ಲ. ಈ ಪಾರ್ಟ್ನರ್ಶಿಪ್ ಬ್ರೇಕ್ ಆಗೋದು ಯಾಕೆ, ಅಂದರೆ ಪಾರ್ಟ್ನರ್ಶಿಪ್ಗಳು ಫೇಲ್ಯೂರ್ ಆಗೋದು ಯಾಕೆ ಎನಿ ಬಿಸ್ನೆಸ್? ನನ್ನ ಪ್ರಕಾರ ಒಂದು ಸ್ಟಾರ್ಟಿಂಗಲ್ಲೇ ಪಾರ್ಟ್ನರ್ಶಿಪ್ ಆಗೋ ಮೊದಲೇ ನಮಗೆ ತುಂಬ ಟ್ರಸ್ಟ್ ಇರುತ್ತೆ ಒಬ್ಬರ ಮಧ್ಯೆ ಇನ್ನೊಬ್ಬರ ಬಗ್ಗೆ. ಸೊ ಅದಕ್ಕೆ ನಾವು ಒಟ್ಟಿಗೆ ಬಂದು ಬಿಸ್ನೆಸ್ ಮಾಡ್ತೀವಿ. ಬಟ್ ನನ್ನ ಪ್ರಕಾರ ಟ್ರಸ್ಟ್ ನಾವು ಕ್ಲಿಯರಾಗಿ ದಾಖಲೆ ಮಾಡಿರೋದಿಲ್ಲ, ಅಥವಾ ಯಾರು ಏನು ಮಾಡಬೇಕು ಅಂತ ಬರೆದಿರೋದಿಲ್ಲ. ಸೊ ಆವಾಗ ಏನಾಗುತ್ತೆ, ನಾನು ಅಂದ್ಕೊಳ್ತೀನಿ ಅವನು ಇದನ್ನು ಮಾಡ್ತಾನೆ, ಅವನು ಅಂದ್ಕೊಳ್ತಾನೆ ಅವನು ಮಾಡ್ತಾನೆ, ಅಥವಾ ಒಂದು ಎಸಂಪ್ಷನ್ಸ್ ಮೇಲೆ ಹೋಗಿರ್ತೀವಿ, ಕ್ಲಾರಿಟಿ ಇರಲ್ಲ. ನನ್ನ ಪ್ರಕಾರ ಏನು ಅಂದ್ಕೊಂಡಿರ್ತಾನೆ ಅವನ ಏನೋ ಬೇರೆ ಎಂದಿರುತ್ತೆ. ಸೊ ವೆನ್ ವಿ ಡೋಂಟ್ ಡಾಕ್ಯುಮೆಂಟ್ ಇಟ್ ಯಾರ್ದು ಏನು ಅಂತ, ಟುಮಾರೋ ಬಿಸ್ನೆಸ್ ಗ್ರೋ ಆದಾಗ ಅಥವಾ ಇಂಪ್ರೂವ್ಮೆಂಟ್ ಆದಾಗ ಇಟ್ ಬಿಕಮ್ಸ್ ಅ ಪಾಯಿಂಟ್ ಫಾರ್ ಅ ಡಿಫರೆನ್ಸ್ ಆಫ್ ಒಪಿನಿಯನ್. ಅಂದರೆ ನನ್ನ ಪಾಯಿಂಟ್ ಆಫ್ ವ್ಯೂವೇ ಡಿಫ್ರೆಂಟ್ ಇರುತ್ತೆ, ಇನ್ನೊಬ್ರು ಲೈಕ್ ನಾನು ಹೋಗಿ ನೀನು ಮಾಡ್ತೀನಿ ಅಂತ ಅಂದ್ಕೊಂಡಿರ್ತೀನಿ, ಅವನು ಇಲ್ಲ ನೀನು ಮಾಡಬೇಕಾಗಿತ್ತದು, ಅಥವಾ ನಿನ್ನಿಂದಾಗಿ ಆಗಿರೋದು, ಇಲ್ಲ ನಿನ್ನಿಂದಾಗಿ ಆಗಿರೋದು. ಸೊ ಈ ಥರ ಸ್ಟಾರ್ಟ್ ಆಗುತ್ತೆ ಸಣ್ಣದರಲ್ಲಿ. ಆ ಸಣ್ಣದನ್ನು ಫಿಕ್ಸ್ ಮಾಡೋಕ್ಕೆ ಒಂದು ಮೆಕ್ಯಾನಿಸಮ್ ಇದ್ದರೆ ಇಟ್ಸ್ ಓಕೆ. ಆ ಫಿಕ್ಸ್ ಅದನ್ನು ಪ್ರಾಬ್ಲಮನ್ನು ಆ ಸಣ್ಣದರಲ್ಲಿ ಸಾಲ್ವ್ ಮಾಡೋ ಮೆಕ್ಯಾನಿಸಮ್ ಇಲ್ಲ ಅಂತಾದರೆ ಅದರಲ್ಲೇ ದೊಡ್ಡದಾಗಿ ಕೊಂಡೋಗಿ ಡಿಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಇಟ್ ವಿಲ್ ಲೀಡ್ಸ್ ಟು ಅ ಫೇಲ್ಯೂರ್. ಸೊ ನನ್ನ ಪ್ರಕಾರ ಸ್ಟಾರ್ಟಿಂಗಲ್ಲಿ ಎಷ್ಟಾಗತ್ತೆ ಅಷ್ಟನ್ನು ಒಂದು ಅಗ್ರಿಮೆಂಟ್ ಅಂತ ಮಾಡಿಕೊಂಡು ಏನೇ ಎಸಂಪ್ಷನ್ಸ್ ಇದ್ದರೆ ಆ ಎಸಂಪ್ಷನ್ಸನ್ನು ಬರೆದಿಟ್ರೆ ಅಟ್ಲೀಸ್ಟ್ ಆ ಕ್ಲಾರಿಟಿ ಇರುತ್ತೆ. ಸೊ ಇಟ್ ವಿಲ್ ರೆಡ್ಯೂಸ್ ದ ಪಾಸಿಬಿಲಿಟಿ ಆಫ್ ಎನಿ ಫ್ಯೂಚರ್
ಪ್ರಾಬ್ಲಮ್ಸ್ ಆಗೋದು. ಹಲವಾರು ಕಂಪನಿಗಳಿಗೆ ದುಡ್ಡು ಸೇವ್ ಮಾಡೋದು ಹೆಂಗೆ ಅಂತ ನೀವು ಹೇಳ್ಕೊಡ್ತೀರಿ. ಬಟ್ ಸ್ಟಿಲ್ ಅದಕ್ಕೂ ಮುಂಚೆ ಹೋಗೋದಕ್ಕೆ ನಾವು ಸ್ವಲ್ಪ ಸ್ಟಾಕ್ ಮಾರ್ಕೆಟು, ಸ್ವಲ್ಪ ಮ್ಯೂಚುವಲ್ ಫಂಡ್ ಕಡೆನೂ ಹೋಗಿ ಬಂದ್ಬಿಡೋಣ. ಯಾಕಂದರೆ ನೀವು ಇನ್ವೆಸ್ಟ್ ಮಾಡಿದ್ರಿ, ನೀವು ಅನುಭವಿಸ್ತಿದ್ದೀರಿ, ಅದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇತ್ತೀಚಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ಅಂದರೆ, ನೀವು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿ ನೀವು 60 ವರ್ಷ ಆದಾಗ ಅಷ್ಟು ಕೋಟಿ ಬರುತ್ತೆ, ನಿಮಗೆ ಇಷ್ಟು ಕೋಟಿ ಬರುತ್ತೆ, ಅಥವಾ ಮ್ಯೂಚುವಲ್ ಫಂಡ್ ಈಸ್ ಸೇಫ್, ಅಲ್ಲಿ ಅಷ್ಟು ಕೋಟಿ ಬರುತ್ತೆ, ಇಷ್ಟು ಕೋಟಿ ಬರುತ್ತೆ, SIP ಮಾಡಿ ಅಂತೆಲ್ಲ. ಸೊ ಸ್ಟಾಕ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, ಹೌ ಯು ಸಿ ದ್ಯಾಟ್? ನನ್ನ ಪ್ರಕಾರ ಡಿಪೆಂಡಿಂಗ್ ಆನ್ ಆ ಒಬ್ಬ ಪರ್ಸನ್ನ ಲೈಫ್ ಯಾವ ಪೊಸಿಷನಲ್ಲಿದ್ದಾರೆ, ಮತ್ತು ಎಷ್ಟು ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇದೆ, ಮತ್ತು ಎಂಡ್ ಗೋಲ್ ಅಂದರೆ ವಾಟ್ ಈಸ್ ದಟ್ ದೇ ವಾಂಟ್ ಟು ಅಚೀವ್, ಇದರ ಬೇಸಿಸಲ್ಲಿ ಅವ್ರದ್ದು ಪೋರ್ಟ್ಫೋಲಿಯೋ ಶುಡ್ ಬಿ ಡಿಸೈಡೆಡ್. ಯಾಕಂದರೆ ಸ್ಟಾಕ್ ಬೈ ನೇಚರ್ ಅದರಲ್ಲಿ ರಿಸ್ಕ್ ಜಾಸ್ತಿ. ಅದರಿಂದ ಯು ಕ್ಯಾನ್ ಎಕ್ಸ್ಪೆಕ್ಟ್ ಹೈಯರ್ ಈಲ್ಡ್, ಬಟ್ ಯು ಶುಡ್ ಬಿ ಓಪನ್ ಫಾರ್ ಅ ನೆಗೆಟಿವ್ ರಿಟರ್ನ್ಸ್ ಆಲ್ಸೋ. ಸೊ ಬಟ್ ಆಲ್ವೇಸ್ ಓನ್ಲಿ ಲುಕ್ ಎಟ್ ಇಫ್ ಒಂದು ಅಟ್ಲೀಸ್ಟ್ 3 to 5 ಇಯರಿಂದ ಜಾಸ್ತಿ ಹೊರೈಸನ್ ಇದ್ದರೆ ಮಾತ್ರ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ನನ್ನ ಪ್ರಕಾರ. ಇದು ನಾನು ಮಾಡ್ತಿರೋ ಥೀಸಿಸ್, ಒಂದು ಇನ್ವೆಸ್ಟ್ಮೆಂಟ್ ರೆಕಮೆಂಡೇಶನ್ ಅನ್ನೋಲ್ಲ. ಸೆಕೆಂಡ್, ನಾನು ಹೇಗೆ ಯೋಚನೆ ಮಾಡ್ತೀನಿ ಅಂದರೆ, ಎಸ್ಪೆಷಲಿ ಇಫ್ ಯು ನಮ್ಮ ಹತ್ರ ಸಣ್ಣ ಕಾರ್ಪಸ್ ಅಮೌಂಟ್ಸ್ ಸ್ಟಾರ್ಟಿಂಗಲ್ಲಿ, ಈಗ ಒಬ್ಬರು ಕಾಲೇಜ್ ಮುಗಿಸಿ ಈಗ ಜಾಬಿಗೆ ಸ್ಟಾರ್ಟ್ ಮಾಡ್ತಿದ್ದಾರೆ ಅಷ್ಟೇ, ಅವನ್ನ 10,000 20,000 ಇನ್ವೆಸ್ಟ್ ಮಾಡಿ ಎಷ್ಟು ರಿಟರ್ನ್ಸ್ ಬರ್ಬೋದು, ಅದಕ್ಕಿಂತ ಜಾಸ್ತಿ ರಿಟರ್ನ್ಸ್ ದೇ ಕ್ಯಾನ್ ಅರ್ನ್ ಬೈ ಇನ್ವೆಸ್ಟಿಂಗ್ ಇನ್ ದೆಮ್ಸೆಲ್ಸ್, ಅಂದರೆ ಅಪ್ಸ್ಕಿಲ್ಲಿಂಗ್ ಮಾಡೋದ್ರಲ್ಲಿ. ಅಂದರೆ ಅವರ ಅರ್ನೆಬಿಲಿಟಿ ಜಾಸ್ತಿ ಮಾಡಿದ್ರೆ ದೇ ಕ್ಯಾನ್ increase the total income they can make. Then they can invest that money in stock market and other things. So ನನ್ನ ಥೀಸಿಸ್ ಏನಂದರೆ, ಇನ್ ಏಜ್ ಆಫ್ ಸೆ 20s to 30s ಇನ್ವೆಸ್ಟ್ ಇನ್ ಯೋರ್ ಸೆಲ್ಫ್. ಇನ್ವೆಸ್ಟ್ ಇನ್ ಯೋರ್ ಸೆಲ್ಫ್ ಅಂದರೆ ಟು ಅಪ್ಸ್ಕಿಲ್ ಯೋರ್, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಯು ಕ್ಯಾನ್ ಲರ್ನ್ ಆನ್ ದ್ಯಾಟ್, ಆರ್ ಯು ಕ್ಯಾನ್, ಈಗ ನಿಮ್ಮದೇ ಯಾವುದೇ ಜಾಬಲ್ಲಿದ್ದೀರಾ, ಆ ಜಾಬಿಂದ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಾದ್ರೆ ಏನು ಮಾಡಿದರೆ ಆಗುತ್ತೆ. ನೀನು ಅಸಲ್ ಬಿ ಕಾಲೇಜ್ಗೆ ಹೋಗಬೇಕು ಅಂತಿಲ್ಲ, ಬಟ್ ಮೇ ಬಿ ಅನ್ ಅಪ್ಸ್ಕಿಲ್ಲಿಂಗ್ ಇನ್ ಅ ಟ್ರೈನಿಂಗ್ ಅವರ ಯಾವುದಾದ್ರೂ ಒಂದು ಗ್ರೂಪಲ್ಲಿ ಸೇರಿಕೊಂಡು ಮಾಡೋದು, ಎನಿಥಿಂಗ್. ಸೊ ಇನ್ವೆಸ್ಟ್ ಇನ್ ಯೋರ್ ಸೆಲ್ಫ್ ಟು ಅಪ್ಸ್ಕಿಲ್, ಸೊ ದಟ್ ನಿಮ್ಮ ಈಗಿನ ಲೆವೆಲ್ ಇನ್ಕಮಿಂದ ಯು ಕ್ಯಾನ್ ಡಬಲ್ ಇಟ್, ಟ್ರಿಪಲ್ ಇಟ್. ಬಿಕಾಸ್ ಯುವರ್ ಡಿಸ್ಪೋಸಬಲ್ ಇನ್ಕಮ್ ಅಂತ ಹೇಳ್ತೀವಿ, ಅಂದರೆ ನೀವು ಖರ್ಚೆಲ್ಲ ಆದಮೇಲೆ ಉಳಿದಿರೋ ಇನ್ಕಮ್, ಅದನ್ನು ಜಾಸ್ತಿ ಮಾಡೋಕ್ಕಾಗುತ್ತೆ. ಎಸ್ಪೆಷಲಿ ಇನ್ ಯುವರ್ ಅರ್ಲಿ ಡೇಸ್, ಅರ್ಲಿ ಕರಿಯರ್, ಅರ್ಲಿ ಪಾರ್ಟ್ ಆಫ್ ಲೈಫ್. ಲೇಟರ್ ಪಾರ್ಟ್ ಇಟ್ಸ್ ವೆರಿ ಡಿಫಿಕಲ್ಟ್. ಯಾಕಂದರೆ ಈವನ್ ಇಫ್ ಯು ನಾವು ಅಪ್ಸ್ಕಿಲ್ ಮಾಡಬೇಕು ಅಂತ ಹೇಳಿದ್ರೆ 50 ವರ್ಷ ಆದಮೇಲೆದವ್ರಿಗೆ ತುಂಬ ಕಷ್ಟ ಆಗುತ್ತೆ, ರೈಟ್? ಸೊ ಸ್ಟಾರ್ಟಿಂಗಲ್ಲಿ, ಸೊ ನನ್ನ ಥೀಸಿಸ್ ಏನಂದರೆ 20 to 30s ಯು ಡೂ ಲಾಟ್ ಆಫ್ ದ್ಯಾಟ್. 30s and 40s ಯು ಮೂವ್ ಟು ದಿಸ್ ಇನ್ವೆಸ್ಟ್ಮೆಂಟ್ಸ್ ಇನ್ ಸ್ಟಾಕ್ಸ್ ಆ್ಯಂಡ್ ಅದರ್ ಥಿಂಗ್ಸ್. ಆವಾಗ ತುಂಬ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕು. ಇನ್ವೆಸ್ಟ್ ಇನ್ ಸ್ಟಾಕ್ಸ್ ಆ್ಯಂಡ್ high risk businesses. In your 50s, reduce stocks and investment, go to more like bonds and less risky investments. This is my larger thesis, if I have mutual funds. Mutual funds are, ನನ್ನ ಪ್ರಕಾರ mutual funds are better than stock if you don't know too much about stock market. ಯಾಕೆಂದರೆ ಸ್ಟಾಕ್ಸಲ್ಲಿ ಒಂದು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದರೆ ಯು ಹ್ಯಾವ್ ಟು ರಿಸರ್ಚ್ ವಾಟ್ ಸ್ಟಾಕ್ ಏನು ಮಾಡಬೇಕು ಅಲ್ಲ. Whereas mutual fundally somebody would do that research, but there is a management fees. Almost your yield will reduce by 1 to 2%. So when I think I would invest in a mutual fund or a portfolio manager rather than I doing a research on a stock, because ಆ ಟೈಮ್ ನಾನು ಸ್ಟಾಕಲ್ಲಿ ರಿಸರ್ಚ್ ಮಾಡೋ ಬದಲು ಇಫ್ ಐ ಸ್ಪೆಂಡ್ ಅ ಟೈಮ್ ಇನ್ ಇಂಪ್ರೂವಿಂಗ್ ಮೈ ಬಿಸ್ನೆಸ್, ನನ್ನ ಇನ್ಕಮ್ ಓನ್ಲಿ ಕ್ಯಾನ್ ಇನ್ಕ್ರೀಸ್, ರೈಟ್? ಅಲ್ವಾ? ಸೊ ದ್ಯಾಟ್ ಈಸ್ ಹೌ ಐ ಸಿ ಇಟ್. 1 or 2% of loss which I may make from mutual fund, I would make much better income from my own business eventually. So that is my thought process of investment. ಆಫ್ಟರ್ ಕೊರೋನಾ, ಪೋಸ್ಟ್ ಕೊರೋನಾ ಎಲ್ಲರೂ ಈ ಉದ್ಯಮ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಭಾರತ ಸರ್ಕಾರ ಕೂಡ ಅದ್ರ ಬಗ್ಗೆ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಪುಷ್ ಮಾಡ್ತಾ ಇದೆ. ಆದರೆ ಉದ್ಯಮಗಳು ಶುರು ಆಗೋದು ಜಾಸ್ತಿ, ಸಂಖ್ಯೆ ಬಹಳ ಜಾಸ್ತಿ, ಆದರೆ ಅದು ಸಸ್ಟೈನ್ ಆಗೋದು ಬಹಳ ಕಮ್ಮಿ. 1 ವರ್ಷ, 2 ವರ್ಷ, 3 ವರ್ಷ ಮುಚ್ಚಿಬಿಡ್ತಾರೆ. ಯಾಕೆ, ಏನು ಸಮಸ್ಯೆ ಆಗುತ್ತೆ?
ತುಂಬ ಯಂಗ್ ಇರೋದ್ರಿಂದ ಅದೊಂದು ಎಕ್ಸ್ಪೀರಿಯನ್ಸ್ನ ಕೊರತೆ ಇರುತ್ತಾ, ಅಥವಾ ಅವರು ಅದ್ರ ಬಗ್ಗೆ ಗಮನ ಹರಿಸೋದಿಲ್ವಾ? ವಾಟ್ ಗೋಸ್ ರಾಂಗ್? ತುಂಬ ರೀಸನ್ಸ್ ಇದೆ. Okay. ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ ಇಸ್ ಪಾರ್ಟ್ನರ್ಸ್ ಆಗಿ ಸ್ಟಾರ್ಟ್ ಮಾಡಿದರೆ ದೇ ಬ್ರೇಕ್ಔಟ್ ಆರ್ ಅವರಿಬ್ಬರ ಮಧ್ಯೆ ವೈಮನಸ್ಯತೆ, ಅದರಿಂದಾಗಿಯೂ ಆಗುತ್ತೆ. ದ ಬಿಗ್ಗೆಸ್ಟ್ ರೀಸನ್ ಬಿಸ್ನೆಸಸ್ ಫೇಲ್ ಆಗೋದು ಏನಕ್ಕೆ ವಾಟ್ ದ ಮಾರ್ಕೆಟ್ ಈಸ್ ಆಸ್ಕಿಂಗ್, ವಾಟ್ ಮಾರ್ಕೆಟ್ ನೀಡ್ಸ್ ಆ್ಯಂಡ್ ವಾಟ್ ಯು ಆರ್ ಪ್ರೊವೈಡಿಂಗ್, ದೇರ್ ಈಸ್ ಅ ಗ್ಯಾಪ್. ಅಂದರೆ ಆ ಗ್ಯಾಪ್ ಮೇ ಬಿ ಬಿಕಾಸ್ ಆಫ್ your pricing, you are charging too much compared to what the market is ready to pay, ಅಥವಾ ಮಾರ್ಕೆಟ್ಗೆ ಏನು ಬೇಕು ಅದ್ರ ಬದಲು ಏನೋ ಬೇರೆ ತಂದಿರ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಪುತ್ತೂರಿನಂಥ ಊರಿಗೆ ಹೋಗಿ ನಾನು ಒಂದು ಎಲೆಕ್ಟ್ರಾನಿಕ್ ಸ್ಟೋರ್ಸ್ ಹಾಕಬೇಕು ಅಂತೇಳಿ ಹೋದರೆ ದ ಮಾರ್ಕೆಟ್ ಡಿಮಾಂಡ್ ಮೇ ಬಿ ಕಂಪ್ಯಾರಿಟಿವ್ಲಿ ಲೆಸ್. ಯಾಕೆಂದರೆ ಆಲ್ರೆಡಿ ಸಮ್ ಸ್ಟೋರ್ಸ್ ಇದೆ, ಹೊಸ ಎಕ್ಸ್ಟ್ರಾ ಡಿಮಾಂಡ್ ಇರೋ ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಬಟ್ ನನ್ನ ಪ್ರಕಾರ ಡೋಂಟ್ ಲುಕ್ ಯುವರ್ ಹೊರೈಸನ್ ಓನ್ಲಿ ಫ್ರಮ್ ಈ ಬಿಸ್ನೆಸ್ ಮಾಡಿ ಇವತ್ತೇ ಸಕ್ಸಸ್ ಆಗಬೇಕು ಅಂತ. ಆಲ್ವೇಸ್ ಟೇಕ್ ಇಟ್ ಫ್ರಮ್ 5 to 10 years ಆಫ್ ಟೈಮಲ್ಲಿ ನಾನು ಸಕ್ಸಸ್ ಆಗಬೇಕು ಅಂತ. ಆವಾಗ ಯು ಆರ್ ಓಕೆ ಟು ಫೇಲ್ ಇನ್ 1 or 2 ಏರಿಯಾಸ್ ಆರ್ 1 or 2 ಬಿಸ್ನೆಸಸ್. ಅದರಲ್ಲೂ ಸಣ್ಣ ಲೆವೆಲಲ್ಲಿ ಫೇಲ್ ಆಗಿ ಲರ್ನ್ ಮಾಡಿದರೆ ಈಸ್ ಮಚ್ ಬೆಟರ್. ಅದಾದಮೇಲೆ ಯು ಕ್ಯಾನ್, ಆ ಫೇಲ್ಯೂರ್ಸಿನ ತುಂಬ ಲರ್ನಿಂಗ್ಸ್ ಇದೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಾದ್ರೆ. So if you have a horizon of 10 years, most of the people are successful according to me. But if you see individual businesses, there might be a lot of failures. ಓಕೆ. ಸೊ ಈಗ ಉದ್ಯಮ ಯಾಕೆ ಶುರು ಮಾಡ್ತಾರೆ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಒಂದು ಉದ್ಯಮ ಶುರು ಮಾಡಬೇಕು, ನಮ್ಮದು ಅಂತ ಒಂದು ಉದ್ಯಮ ಕ್ಷೇತ್ರದಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು, ವಿ ವಾಂಟ್ ಟು ಗೆಟ್ ರಿಚ್ ಅಟ್ ದ ಅರ್ಲಿಯೆಸ್ಟ್ ಅಂತ. ಸೊ ಈ ಮನಿ ಮೇಕಿಂಗ್ ಅಥವಾ ಉದ್ಯಮದಲ್ಲಿ ಲಾಭ ಅನ್ನೋದು ಯಾವುದರಿಂದ ಬರುತ್ತೆ? ವೆರಿ ಫಿಲಾಸಫಿಕಲ್, ಲೈಕ್ ವೆರಿ ವೆರಿ ಬಿಗ್ ಕ್ವೆಶನ್. ಇದಕ್ಕೆ ಡೈರೆಕ್ಟಾಗಿ ಆನ್ಸರ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಐ ವಿಲ್ ಟ್ರೈ ಟು ಗಿವ್ ಮೈ ಪಾಯಿಂಟ್ ಪರ್ಸ್ಪೆಕ್ಟಿವ್, ಯಾವ ರೀತಿ ಯೋಚನೆ ಮಾಡ್ತೀನಿ. ಇದು ಒಂದು ಕ್ವೆಶನ್ ಸೇರಿಸಿಬಿಡ್ತೀನಿ. ಬಹಳಷ್ಟು ಜನ ಹೇಳಿದ್ದಾರೆ 1 ಕೋಟಿ ಮಾಡೋದು ಕಷ್ಟ, ಆದರೆ 1 ಕೋಟಿಯಿಂದ 10 ಕೋಟಿ ಮಾಡೋದು ಸುಲಭ, 10 ಕೋಟಿಯಿಂದ 100 ಕೋಟಿ ಮಾಡೋದು ಇನ್ನೂ ಸುಲಭ ಅಂತ. ಹೌದಾ? 2 ಪ್ರಶ್ನೆ. ಹಾಂ, ಸೊ ಫಸ್ಟ್ ಒನ್ ಆನ್ಸರ್ ಮಾಡ್ತೀನಿ. ಸೊ ನಾವು ದುಡ್ಡು ಮಾಡಬೇಕು ಅಂತ ಹೋದರೆ ಅದೊಂಥರ ನನ್ನ ಪ್ರಕಾರ ಈ ಚಿಟ್ಟೆ ನನ್ನ ಚೇಸ್ ಮಾಡ್ದಂಗೆ. ಸೊ ಅದನ್ನೇ ಪ್ರೈಮರಿ ಪರ್ಪಸ್ ಆಗಿ ಇಟ್ಕೊಂಡು ಹೋದರೆ ಇಟ್ ಕೀಪ್ಸ್ ಆನ್ ಮೂವಿಂಗ್ ಅವೇ ಫ್ರಮ್ ಯು. ಅಂದರೆ ಈಗ ಒಂದು ಬಟರ್ಫ್ಲೈನ ಅಥವಾ ಚಿಟ್ಟೆನ ಹಿಡಿಯೋಕ್ಕೆ ಹೋದರೆ ಅದು ಇಟ್ ಕೀಪ್ಸ್ ಮೂವಿಂಗ್ ಅವೇ. ಬಟ್ ಮೈ ಇಂಟೆನ್ಷನ್ ಇಸ್ ದಟ್ ಐ ವಾಂಟ್ ಆ ಚಿಟ್ಟೆ ನನ್ನ ಹತ್ರ ಬರಲಿ ಅಂತ ಇದ್ದರು. ನಾನು ಏನು ಮಾಡಬೇಕು, ಐಡಲಾಗಿ ಕೂತ್ಕೋಬೇಕು, ಒಳ್ಳೆ ಸೆಂಟ್ ಇರೋ ಥರ ಹೂವು ಏನಾದರೂ ಒಂದು ತೊಗೊಂಡು ಬಂದು ಇಟ್ಕೋಬೇಕು. ಆವಾಗ ಇಟ್ ವಿಲ್ ಆಟೋಮ್ಯಾಟಿಕಲಿ ಕಮ್ ಟುವರ್ಡ್ಸ್ ಯು ಓವರ್ ಅ ಪೀರಿಯಡ್ ಆಫ್ ಟೈಮ್. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಬ್ರಿಂಗ್ ಅನಾಲಜಿ ಇಲ್ಲಿ ಏನಂದರೆ, ಒಂದು ಡೈರೆಕ್ಟ್ ಚೇಸ್ ಮಾಡೋ ಬದಲು ಫೈಂಡ್ ವಾಟ್ ವಿಲ್ ಮೇಕ್ ದಟ್ ಮನಿ ಕಮ್ ಟು ಯು. ಈ ಸಿಚುವೇಶನಲ್ಲಿ ನಾನು ಹೇಳಬೇಕು ಅಂದರೆ, ದುಡ್ಡು ಮಾಡೋಕ್ಕೆ ಅಂತ ಹೋದರೆ ಬದಲು ನಾನು ಬೇರೆಯವರ ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ, ಏನು ಪ್ರಾಬ್ಲಮ್ ಇದೆ ಸೊಸೈಟೀಲಿ ಅದನ್ನು ನೋಡಿ ನಾನು ಸಾಲ್ವ್ ಮಾಡಿದರೆ, ಆಬ್ವಿಯಸ್ಲಿ ವೆನ್ ಯು ಸಾಲ್ವ್ ಸಂಬಡೀಸ್ ಪ್ರಾಬ್ಲಮ್, ಯಾರ್ದಾದ್ರೂ ಒಂದು ಇಶ್ಯೂ ಏನು ಪ್ರಾಬ್ಲಮ್ ಇದೆ ಅಂತ ಸಾಲ್ವ್ ಮಾಡಿದಾಗ ಯು ಕ್ಯಾನ್ ಟೇಕ್ ಅ ಪೋರ್ಷನ್ ಆಫ್ ದ ವ್ಯಾಲ್ಯೂ ಯು ಕ್ರಿಯೇಟ್. ಸೊ ದ್ಯಾಟ್ ಈಸ್ ದ ಮೈಂಡ್ ಸೆಟ್. ಐ ವುಡ್ ಸೇ ಇಟ್ಸ್ ಅ ಲಾಂಗ್ ಟರ್ಮ್ ಮೈಂಡ್ ಸೆಟ್. ಆವಾಗ ಮನಿ ವಿಲ್ ಕಮ್ ಆ್ಯಸ್ ಅ ಬೈ ಪ್ರಾಡಕ್ಟ್ ವೆನ್ ಯು ಸಾಲ್ವ್ ಅ ಪ್ರಾಬ್ಲಮ್. ಬಟ್ ಯು ಕ್ಯಾನ್ ಮೇಕ್ ಮಚ್ ಮೋರ್ ಮನಿ, ತುಂಬ ದುಡ್ಡು ಮಾಡ್ಬೋದು ದ್ಯಾನ್ ಈವನ್ ವಾಟ್ ಯು ಆರ್ ಥಿಂಕಿಂಗ್ ರೈಟ್ ನೌ. ಸೊ ದ್ಯಾಟ್ ಈಸ್ ಮೈ ಮೇ ಬಿ ಫಿಲಾಸಫಿಕಲ್ ಬಟ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ನಾನು ದುಡ್ಡು ಅಂತ ಚೇಸ್ ಮಾಡಿದಾಗಲ್ಲ ಐ ಹ್ಯಾವ್ ಸೀನ್ ಫೇಲ್ಯೂರ್ಸ್ ಫಸ್ಟ್ ಲಾರ್ಜ್ಲಿ, ಆರ್ ಇಮಿಡಿಯೇಟ್ಲಿ ಅದು ಬಿಸ್ನೆಸ್ ದುಡ್ಡು ಆಗಲಿಲ್ಲ ಅಂತ ಇಮಿಡಿಯೇಟ್ಲಿ ಫೀಲ್ ಲೈಕ್ ಸ್ಟಾಪಿಂಗ್ ಇಟ್. ಯಾಕೆಂದರೆ ಇಟ್ಸ್ ಲೈಕ್ ಐ ಲುಕ್ ಇಟ್ ಆಸ್ ಅ ಟ್ರಾನ್ಸಾಕ್ಷನ್. Whereas when I looked at solving somebody's problem, ಅಥವಾ problem solve, I did much more than what I ever could imagine in my life. So that is how I say it. So coming to the second part, ಇವಾಗ ನೀವು ಹೇಳಿದರೆ ಫಸ್ಟ್ 1 ಕೋಟಿ ತುಂಬ ಕಷ್ಟ ಆಗುತ್ತೆ. ಸೊ
ನಾನು ರೀಫ್ರೇಸ್ ಮಾಡಬೇಕಾದ್ರೆ ಫಸ್ಟ್ 1 ಕೋಟಿ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಕಷ್ಟ. ಓಕೆ. ಅದಾದಮೇಲೆ 1 to 10 ಇಸ್ ಡೆಫಿನೆಟ್ಲಿ ಕಂಪ್ಯಾರಿಟಿವ್ಲಿ ಈಸಿಯರ್. ಇಟ್ ಇಸ್ ನಾಟ್ ಲೈಕ್ ವೆರಿ ಈಸಿ. ನಾನು ರೀಫ್ರೇಸ್ ಸ್ವಲ್ಪ ಆದ್ರೂ ಮಾಡಬೇಕು, ಸುಲಭ. ಕಂಪ್ಯಾರಿಟಿವ್ಲಿ ಈಸಿ. ಯಾಕೆ ಅಂತಂದ್ರೂ ಫಸ್ಟ್ ಮನಿ, ಫಸ್ಟ್ ಸೆಟ್ ಆಫ್ ಇನ್ಕಮ್ ಮಾಡಬೇಕಾದ್ರೆ ಯು ಡೋಂಟ್ ಹ್ಯಾವ್ ಅ ಬ್ಯಾಕಪ್. ಯು ಆರ್ ಡೆಸ್ಪರೇಟ್ ಆ್ಯಂಡ್ ಯು ಡೋಂಟ್ ಹ್ಯಾವ್ ಅ ಲಾಂಗ್ ಟರ್ಮ್ ಥಿಂಕಿಂಗ್. ಲಾಂಗ್ ಟರ್ಮ್ ಥಿಂಕ್ ಮಾಡೋಕ್ಕೂ ಕಷ್ಟ, ಯಾಕಂದರೆ ಇವತ್ತಿನ ದುಡ್ಡು ಖರ್ಚು ಮಾಡೋದಕ್ಕೆ ಯಾರು ಕೊಡ್ತಾರೆ ದುಡ್ಡು? ಕರೆಕ್ಟ್. ಸೊ ಇಲ್ಲಿಗೊಂದು ಇಟ್ಸ್ ಲೈಕ್ ಅ ದ್ವಂದ್ವ ಬಿಟ್ವೀನ್ ವಾಟ್ ಐ ಶುಡ್ ಡೂ ಟು ಇವತ್ತಿಗೆ ನಾ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಏನು ಮಾಡಬೇಕು ಅರ್ಜೆಂಟ್ ವರ್ಸಸ್ ಲಾಂಗ್ ಟರ್ಮ್. ಓಕೆ. ಸೊ ಅದಕ್ಕೆ ಅದು ತುಂಬ ಕಷ್ಟ ಅನಿಸುತ್ತೆ. ಯಾಕಂದರೆ 1 ಕೋಟಿ ಫಸ್ಟ್ ಇನ್ಕಮ್ ಮಾಡುವವರೆಗೆ ಒಂದು ಸಲ ಅದಾದಮೇಲೆ ಯು ವಿಲ್, ನಿಮಗೆ ಎಲ್ಲ ಶಾರ್ಟ್ ಟರ್ಮ್ ಪ್ರಾಬ್ಲಮ್ಸ್ ಆರ್ ನಾಟ್ ದೇರ್. ಯಾಕಂದರೆ ಶಾರ್ಟ್ ಟರ್ಮ್ಗೆ ಏನೇ ಬೇಕಿದ್ದಿದ್ದು ಇದೆ ನಿಮ್ಮ ಹತ್ರ. ಖರ್ಚಿಗೆ, ಈ ತಿಂಗಳಿಗೆ, ಈ ವರ್ಷಕ್ಕೆ ಬೇಕಾದಷ್ಟು ಇದೆ. ಯು ಆರ್ ಓನ್ಲಿ ಲುಕಿಂಗ್ ಎಟ್ ಲಾಂಗ್ ಟರ್ಮ್. ಸೊ ಮನಿ ವಿಲ್ ಸ್ಟಾರ್ಟ್ ವರ್ಕಿಂಗ್ ಫಾರ್ ಯು. ಯಾಕಂದರೆ ನೀವು ಇನ್ವೆಸ್ಟ್ ಮಾಡೋಕ್ಕೆ ನೋಡ್ತೀರಾ ಆ್ಯಂಡ್ ಯು ಆರ್ ನಾಟ್ ಲುಕಿಂಗ್ ಇವತ್ತೇ ಬೇಕು ಅಂತ ಹೇಳಲ್ಲ, ನೆಕ್ಸ್ಟ್ ಮಂತೇ ಬೇಕು ಅಂತ ಹೇಳಲ್ಲ. ಯು ಆರ್ ಓಕೆ 6 months ಡೌನ್ ದ ಲೈನ್, 1 ವರ್ಷ 2 ವರ್ಷ. ಸೊ ಯುವರ್ ಹೊರೈಸನ್ ಇನ್ಕ್ರೀಸಸ್. ಸೊ ಇದರಲ್ಲಿ ನಾವು ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಇನ್ಸ್ಟೆಂಟ್ ಗ್ರ್ಯಾಟಿಫಿಕೇಷನ್ ಅಥವಾ ಲಾಂಗ್ ಟರ್ಮ್ ಜಸ್ಟೇಷನ್ ಅಂತ ಅಂತೀವಿ. ಸೊ ಎನಿ ಪರ್ಸನ್ ಫೋಕಸಸ್ ಆನ್ ಲಾಂಗ್ ಟರ್ಮ್ ವಿಲ್ ಬಿ ಏಬಲ್ ಟು ಮೇಕ್ ಮಚ್ ಮೋರ್ ದ್ಯಾನ್ ಸಂಬಡಿ ವಿತ್ ದ ಸೇಮ್ ಎಫರ್ಟ್. ಹಾರ್ವರ್ಡಲ್ಲೊಂದು ಸ್ಟಡಿ ಆಗಿತ್ತು. ಈ ಚಿಕ್ಕ ಮಕ್ಕಳು ಇರಬೇಕಾದ್ರೆ ಅವ್ರಿಗೆ ಒಂದು ಚಾಕ್ಲೇಟ್ ಇವತ್ತು ಕೊಡ್ತೀನಿ, ಓಕೆ, ಅಥವಾ 1 ಗಂಟೆ ನಂತರ 2 ಚಾಕ್ಲೇಟ್ ಕೊಡ್ತೀನಿ, ಯಾವ್ದು ತೊಗೊಳ್ತೀಯ ಅಂತ ಕೇಳಿದ್ರು. 100 ಜನರ ಹತ್ರ ಕೇಳಿದಾಗ ಯಾರು ಒಂದೊಂದು ಚಾಕ್ಲೇಟ್ ತೊಗೊಂಡಿದ್ರು ಇಮಿಡಿಯೇಟಾಗಿ, ಅಂದರೆ ನಂಗೆ 1 ಗಂಟೆ ಕಾಯೋಕ್ಕಾಗಲ್ಲ, ನಂಗೆ ಈಗಲೇ ಒಂದು ಚಾಕ್ಲೇಟ್ ಬೇಕು ಅಂತ ತೊಗೊಂಡಿರ್ತಾರೆ. ಕೆಲವು ಮಕ್ಕಳು ಇಲ್ಲ ನಾನು 1 ಗಂಟೆ ಕಾಯ್ತೀನಿ, ನನಗೆ 2 ಚಾಕ್ಲೇಟ್ ಕೊಡಿ ಅಂತ. ಸೊ ಫಸ್ಟ್ ಸೆಟ್ ಆಫ್ ಪೀಪಲ್ ಇನ್ಸ್ಟೆಂಟ್ ಗ್ರ್ಯಾಟಿಫಿಕೇಷನ್ ಎಕ್ಸ್ಪೆಕ್ಟ್ ಮಾಡೋರು, ನೆಕ್ಸ್ಟ್ ಒನ್ ಡಿಲೇಡ್ ಗ್ರ್ಯಾಟಿಫಿಕೇಷನ್ ಮಾಡೋರು. ಇದೇ ಸೆಟ್ ಆಫ್ ಮಕ್ಕಳನ್ನು ಆಫ್ಟರ್ 30 years ನೋಡಿದಾಗ ಯಾರೆಲ್ಲ ಡಿಲೇಡ್ ಗ್ರ್ಯಾಟಿಫಿಕೇಷನ್ ಅಂದರೆ 2 ಚಾಕ್ಲೇಟ್ 1 hour ವೆಯ್ಟ್ ಮಾಡಿ ತೊಗೊಂಡ್ರು, ದೇ ಹ್ಯಾವ್ ಅಚೀವ್ಡ್ ಸಬ್ಸ್ಟ್ಯಾನ್ಷಿಯಲಿ ತುಂಬ ಸಕ್ಸಸ್ ಅವ್ರ ಲೈಫಲ್ಲಿ ಓಕೆ, ಕಂಪೇರ್ಡ್ ಟು ದ ಫಸ್ಟ್ ಸೆಟ್ ಆಫ್ ಪೀಪಲ್. ಸೊ ಅದರಿಂದ ಏನು ಲರ್ನಿಂಗ್ ಅಂತಂದರೆ, ನೀವು ಎಕ್ಸ್ಪೆಕ್ಟೇಷನನ್ನು ಎಷ್ಟು ಡಿಲೇ ಮಾಡೋಕ್ಕಾಗತ್ತೋ ಅದರಲ್ಲಿ ನಿಮಗೆ ತುಂಬ ಲಾಂಗರ್ ಬಿಗ್ಗರ್ ಸಕ್ಸಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಆ್ಯಸ್ ಒಂದು ಸ್ಟಾರ್ಟಿಂಗಲ್ಲಿ ಏನೂ ಇಲ್ಲದೆ ಇರುವಾಗ ಕಷ್ಟ ಆಗತ್ತೆ ಅದು ಮಾಡೋಕ್ಕೆ. ಸೊ ಅದಕ್ಕೆ ಫಸ್ಟ್ 1 ಕೋಟಿ ಕಷ್ಟ. ಅದಾದಮೇಲೆ ಅದಕ್ಕೆ, ಯಾಕೆಂದರೆ ಯು ಕ್ಯಾನ್ ಡೂ ಡಿಲೇಡ್ ಗ್ರ್ಯಾಟಿಫಿಕೇಷನ್, ಅಂದರೆ ಯು ಕ್ಯಾನ್ ವೆಯ್ಟ್ ಫಾರ್ ದ್ಯಾಟ್ ಲಾಂಗ್ ಪೀರಿಯಡ್ ಆಫ್ ಟೈಮ್. ಸೊ ಉದ್ಯಮದಲ್ಲಿ ಇಸ್ ಮನಿ ಈಸ್ ಎವ್ರಿಥಿಂಗ್. at different points of time different things are important. Yes, definitely money is a lifeline. ಈಗ ನಾನು ಫಿಲಾಸಫಿಕಲಿ ಇಲ್ಲ ನಾನು ದುಡ್ಡಿಗೋಸ್ಕರ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಯಾಕಂದರೆ ಎಂಡ್ ಆಫ್ ದ ಡೇ ನಮ್ಮದು ತಿಂಗಳ ಖರ್ಚು ಇರುತ್ತೆ, ಮತ್ತು ಎಕ್ಸ್ಪೆನ್ಸಸ್ ಇರುತ್ತೆ, ಕೊಡೋಕ್ಕೆ ಬೇಕೇ ಬೇಕಾಗುತ್ತೆ. ಆ್ಯಂಡ್ ಇಟ್ ಈಸ್ ಡೆಫಿನೆಟ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಬಟ್ ಅದನ್ನು ಮಾತ್ರ ನೋಡೋಕ್ಕಾಗಲ್ಲ. ಇಟ್ ಈಸ್ ಡೆಫಿನೆಟ್ಲಿ ಒನ್ ಅಮಂಗ್ ದ ಟಾಪ್ 3 ಅಂತ ಹೇಳ್ಬೋದು, 3 ಇಂಪಾರ್ಟೆಂಟ್ ಅಂಶಗಳಲ್ಲೂ. ಸ್ಟ್ರಾಟಜೀಸ್ ಹೇಗಿರಬೇಕಾಗುತ್ತೆ ಒಂದು ಉದ್ಯಮನ ಕಟ್ಟಬೇಕು ಅಂತ ಹೇಳಿದ್ರೆ? ಈಗಂತೂ ಬಹಳಷ್ಟು ಜನ ಹೇಳ್ತಾರೆ ದ ವೇ ಯು ಮಾರ್ಕೆಟ್ ಯೋರ್ ಪ್ರಾಡಕ್ಟ್ ಅದು ಸೇಲ್ ಆಗುತ್ತೆ ಅಂತ. ಸೊ ಎಷ್ಟು ಮುಖ್ಯ ಸ್ಟ್ರಾಟಜಿ, ಯಾವ ರೀತಿ ಇರಬೇಕು? ಸೊ ಉದ್ಯಮ ಈಗ ಇಸ್ ಆ್ಯಕ್ಚುಲಿ ಗೋಯಿಂಗ್ ಥ್ರೂ ಅ ಲಾಟ್ ಆಫ್ ಚೇಂಜಸ್, ಡಿಸ್ರಪ್ಷನ್ಸ್ ಆ್ಯಂಡ್ ಹೊಸದು ಬರ್ತಾ ಇದೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದಾಗಿ ಏನಾಗ್ತಾ ಇದೆ ಅಂದರೆ, ಎಸ್ಪೆಷಲಿ ಸಾಫ್ಟ್ವೇರ್ ಫೀಲ್ಡ್, ನಾನು ಸಾಫ್ಟ್ವೇರ್ ಫೀಲ್ಡಿಂದ ಬರ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಡೆವಲಪಿಂಗ್ ಅ ಸಾಫ್ಟ್ವೇರ್, ಬಿಲ್ಡಿಂಗ್ ಸಮಥಿಂಗ್ ತುಂಬ ಕಷ್ಟದಿಂದ ತುಂಬ ಸುಲಭದ ಕಡೆ ಹೋಗ್ತಾ ಇದೆ. ಓಕೆ, ಸೊ ಅದಾಗ್ತಾ ಇರಬೇಕಾದ್ರೆ ಏನು ಮಾಡುತ್ತೆ ಅಂತಂದರೆ, ಎನಿಬಡಿ ಕ್ಯಾನ್ ಡೂ ಸಾಫ್ಟ್ವೇರ್ ಡೆವಲಪ್. ಓಕೆ, ಸೊ ಹಾಗಾದಾಗ ಬಿಸ್ನೆಸ್ ಇಸ್ ಆಲ್ಸೋ ಅಬೌಟ್ ಕಾಂಪಿಟಿಷನ್, ಬಿಸ್ನೆಸ್ ಇಸ್ ಆಲ್ಸೋ ಅಬೌಟ್ attention, right? So marketing and distribution or being in front of ನಿಮ್ಮ customer becomes very important. ಅದಕ್ಕೆ marketing is becoming very very important. So ನನ್ನ ಪ್ರಕಾರ
ಬಿಸ್ನೆಸ್ಸಲ್ಲಿ ಮಾರ್ಕೆಟಿಂಗ್ ಇನ್ನು ತುಂಬ ತುಂಬ ಕಷ್ಟನೂ ಆಗ್ತಾ ಹೋಗುತ್ತೆ, ತುಂಬ ತುಂಬ ಇಂಪಾರ್ಟೆಂಟು ಆಗ್ತಾ ಹೋಗುತ್ತೆ. ಕಷ್ಟ ಯಾಕೆ ಆಗ್ತಾ ಹೋಗುತ್ತೆ? ಯಾಕೆಂದರೆ ಇವತ್ತು ನಾನು ಮಾಡಿರೋ ಮಾರ್ಕೆಟಿಂಗ್ ಸ್ಟ್ರಾಟಜಿ ನಾಳೆ ಎಲ್ಲ ಕಾಂಪಿಟೇಟರ್ಸ್ ಕಾಪಿ ಮಾಡ್ತಾರೆ. ಓಕೆ. ಸೊ ನಾನು ಕಾನ್ಸ್ಟೆಂಟಾಗಿ ಹೊಸ ಐಡಿಯಾಸ್ ಮಾಡ್ತಾ ಇರಬೇಕು, ಎಕ್ಸಿಕ್ಯೂಟ್ ಮಾಡ್ತಾ ಇರಬೇಕು. ಅದನ್ನ ಬೇರೆಯವ್ರು ಕಾಪಿ ಮಾಡ್ತಾ ಇರ್ತಾರೆ, ನಾನು ಹೊಸದನ್ನು ಟ್ರೈ ಮಾಡ್ತಾ ಇರಬೇಕು. ಸೊ ದ್ಯಾಟ್ ಈಸ್ ವೇರ್. ಬಟ್ ಇಟ್ ಈಸ್ ಆಲ್ಸೋ ಎಕ್ಸೈಟ್ಮೆಂಟ್. ಅದನ್ನು ಕಷ್ಟ ಅಂತ ಯೋಚನೆ ಮಾಡಿ ಕೂತ್ಕೊಳ್ಳೋದು ಇಟ್ಸ್ ಅ ನ್ಯೂ ಪ್ರಾಬ್ಲಮ್. ಆ ಮೈಂಡ್ ಸೆಟ್ಟಲ್ಲಿ ಬಂದರೆ ಯು ವಿಲ್ ಬಿ ಏಬಲ್ ಟು ವಿನ್. ಓಕೆ. ಸೊ ನಿಮಗೆ ನೀವು ಶುರುವಾಗೋದಕ್ಕೆ ಮುಂಚೆ ಹೇಳ್ತಾ ಇದ್ರಿ ಇಲ್ಲೊಂದಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ, 100ಕ್ಕೂ ಹೆಚ್ಚು ಜನ ಅಂತ, ವಿದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ವಿದೇಶದ ಉದ್ಯಮ ಮತ್ತು ಭಾರತದ ಉದ್ಯಮ ಕಂಪೇರ್ ಮಾಡಿ ನೋಡಿದ್ರೆ ಏನು ವ್ಯತ್ಯಾಸ ಇದೆ ಮತ್ತು ಭಾರತದಲ್ಲಿ ಬೇಕಾಗಿರೋದೇನು ನಿಮ್ಮ ಪ್ರಕಾರ? ವಿದೇಶದಲ್ಲಿ ಕಾಸ್ಟ್ ಆಫ್ ಪೀಪಲ್ ಅಂದರೆ ಕೆಲಸ ಯಾರ ಹತ್ರ ಕೆಲಸ ಮಾಡಿಸ್ಕೋಬೇಕಾದ್ರೆ ತುಂಬ ಕಾಸ್ಟ್ಲಿ ಇರುತ್ತೆ. ನಾನು ವಿದೇಶ ಅಂತ ಹೇಳಿದಾಗ ಅಗೇನ್ ನಾನು ಕೆಲಸ ಮಾಡ್ತಿರೋ ಕಂಟ್ರೀಸ್ ಅಂದರೆ US, ಕ್ಯಾನಡಾ, ಯುರೋಪ್ ಅಂತ ಪಾಶ್ಚಾತ್ಯ ಆ್ಯಂಡ್ ವೆಸ್ಟರ್ನ್ ಡೆವಲಪ್ಡ್ ಕಂಟ್ರೀಸ್ ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ, ಬೇರೆ ಕಂಟ್ರೀಸ್ ಬಗ್ಗೆ ಅಲ್ಲ. ಸೊ ಇಲ್ಲೆಲ್ಲ ಕಾಸ್ಟ್ ಆಫ್ ಗೆಟ್ಟಿಂಗ್ ಅದೇ ಲೇಬರ್ ತುಂಬ ಜಾಸ್ತಿ ಇದೆ. ಹಾಗಂತ ಪ್ರೊಫೆಷ್ನಲಿಸಮು ತುಂಬ ಜಾಸ್ತಿ ಇದೆ. ಈಗ ನಾನು ಯಾರಿಗಾದರೂ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದರೆ ನನಗೆ ಕಾಸ್ಟ್ ಇಲ್ಲಿಗಿಂತ ಒಂದು 10 ಪಟ್ಟು ಜಾಸ್ತಿ. ಬಟ್ ನಾನು ಒಮ್ಮೆ ಹೇಳಿ ದುಡ್ಡು ಕೊಟ್ಟರೆ ಕೆಲಸ ಆಗುತ್ತೆ. ಓಕೆ. ಸೊ ಅದರಲ್ಲಿ ಒಂದು ಏನಾಗುತ್ತೆ ಅಂದರೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ನನಗೆ ಲಾಂಗ್ ಟರ್ಮ್ ಥಿಂಕಿಂಗ್ ಮಾಡೋಕ್ಕಾಗತ್ತೆ. ನಾನು ಇವತ್ತು ಕೂತ್ಕೊಂಡು ಇವತ್ತು ಯಾರಿಗೋ ಒಂದು ಇಲ್ಲಿ ಕೆಲಸ ಕೊಟ್ಟು ಅವ್ರನ್ನ ಸೂಪರ್ವೈಸ್ ಮಾಡಬೇಕಾಗಿಲ್ಲ. ಸೊ ಆ ಒಂದು ಪ್ರೊಫೆಷನಲಿಸಮ್ ಅಂತ ಹೇಳ್ತೀವಿ, ಅಂದರೆ ವಿದೌಟ್ ಬೀಯಿಂಗ್ ಸೂಪರ್ವೈಸ್ಡ್ ನೀವು ಕೆಲಸ ಮಾಡೋಕ್ಕಾಗತ್ತಾ? ಆ ವರ್ಕ್ ಎಥಿಕ್ ಇದೆಯಾ? ಅದು ಇಂಡಿಯಾದಲ್ಲಿ ಇಂಪ್ರೂವ್ಮೆಂಟ್ ಇದೆ, ಬಟ್ ಪಾಶ್ಚಾತ್ಯ ದೇಶದಲ್ಲಿ ತುಂಬ ಕಲಿಯೋದಿದೆ ನಮಗೆ. ಅದು ಇಂಪ್ರೂವ್ಮೆಂಟ್ ಆದರೆ ತುಂಬ ಇಂಡಿಯಾಗೆ ತುಂಬ ಅಪಾರ್ಚುನಿಟೀಸ್ ಬರುತ್ತೆ ನನ್ನ ಪ್ರಕಾರ. ಓಕೆ. ಒಬ್ಬ ಉದ್ಯಮಿಯಾಗಿ ನೀವು ಕೊಡೋ 5 ಏನು ಹೇಳ್ತಾರೆ ಟಿಪ್ಸ್ ಏನು ಯುವ ಉದ್ಯಮಿಗಳಿಗೆ? 5 ನಿಯಮಗಳು ಅಂದ್ಕೊಳ್ಳಿ, 5 ರೂಲ್ಸ್. ಓಕೆ. ಸೊ ಫಸ್ಟ್ ನಿಯಮ, ಯಾವುದನ್ನು ಕೂಡ ಶಾರ್ಟ್ ಟರ್ಮಲ್ಲಿ ನೋಡಬೇಡಿ. ಓಕೆ. ಅಟ್ಲೀಸ್ಟ್ 5 ಅಥವಾ 10 ವರ್ಷದ ಹೊರೈಸನ್ ಅಂತೇವೆ, ಅಥವಾ ಆ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿ. ಯಾಕಂದರೆ ಅಷ್ಟು ಲಾಂಗ್ ಟರ್ಮ್ ನೋಡಿದಾಗ ಇವತ್ತು ಮಾಡುವ ಮಿಸ್ಟೇಕ್ಸ್ ನಾಳೆಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಇಲ್ಲಾಂದರೆ ಇವತ್ತು ಮಾಡಿದ ಮಿಸ್ಟೇಕ್ಸನ್ನು ನಾಳೆ ಫೇಲ್ಯೂರ್ ಅಂತ ಯೋಚನೆ ಮಾಡ್ತೀವಿ. ಅದರ್ವೈಸ್ ಎರಡನೇದು, ಯಾವುದೇ ಉದ್ಯಮ ಸ್ಟಾರ್ಟ್ ಮಾಡೋದಿದ್ರೆ ಟ್ರೈ ಟು ಸಿ ಇಫ್ ಯು ಹ್ಯಾವ್ ಪ್ಯಾಷನ್ ಇನ್ ದ್ಯಾಟ್. ಯಾಕೆಂದರೆ ಅದು ಇದ್ದರೆ ಕೆಲವೊಂದು ಸಲ ಆ ಬಿಸ್ನೆಸ್ ಯಾವ ಮಟ್ಟಿಗೆ ನೆಗೆಟಿವ್ ಆಗಿ ಹೋಗುತ್ತೆ ಅಂತ ಹೇಳಿದರೆ ಯು ಕಾಂಟ್ ಇವನ್ ಇಮ್ಯಾಜಿನ್. ಆ ಪ್ಯಾಷನ್ ಇದ್ದಾಗ ನಮಗೆ ಇರ್ಯಾಷನಾಲಿಟಿಯಿಂದನೂ ಕಂಟಿನ್ಯೂ ಮಾಡಬೇಕು ಅಂತ ಅನಿಸುತ್ತೆ. ವೆನ್ ಯು ಕಂಟಿನ್ಯೂ ಇನ್ಸ್ ವೆನ್ ಯು ಫ್ಲರಿಶ್. ಸೊ ಅದು ಎರಡನೇದು. ಥರ್ಡ್ ಒನ್, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ಪಾರ್ಟ್ನರ್ಶಿಪ್ ಮಾಡಬೇಕು ಅಂತಾದರೆ ಆಲ್ವೇಸ್ ಎಸಂಪ್ಷನ್ಸ್ ಮತ್ತು ಏನೇ ಇದ್ದರೂ ಆದಷ್ಟು ಮೊದಲೇ ಬತ್ಕೊಂಬಿಡಿ. ಎಷ್ಟು ಇನ್ಫಾರ್ಮೇಷನ್ನ ನಾನು ಮೊದಲೇ ನೀವು ಕ್ಲಾರಿಫೈ ಮಾಡ್ತೀರಾ ಇನ್ ಬಿಟ್ವೀನ್, ಅಥವಾ ಏನೇ ಪ್ರಾಬ್ಲಮ್ ಆದರೆ ಹೇಗೆ ಸಾಲ್ವ್ ಮಾಡೋದು, ಏನು ಅದನ್ನು ಇಶ್ಯೂನ ಅಡ್ರೆಸ್ ಮಾಡಲಿಕ್ಕೆ ಯಾವ ರೀತಿ ಸೊಲ್ಯೂಷನ್ ಅಂತ ಒಂದು ಫಿಗರ್ ಔಟ್ ಮಾಡಿದರೆ ಅದು, ಯಾಕಂದರೆ ವೆನ್ ಯು ಡೂ ಥ್ರೂ ಪಾರ್ಟ್ನರ್ಶಿಪ್ ಯು ಕ್ಯಾನ್ ಆಲ್ಸೋ ಡೂ ಮಚ್ ಬಿಗರ್ ಬಿಸ್ನೆಸಸ್. ಆದರೆ ಯು ಹ್ಯಾವ್ ಟು ಫಿಕ್ಸ್ ಫಾರ್ ದಿಸ್. ಲಾಸ್ಟ್ ಪಾಯಿಂಟ್ ಹೇಳಬೇಕಾದ್ರೆ ಫೈನಾನ್ಷಿಯಲಿ ಅಥವಾ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ, ಆಲ್ವೇಸ್ ಫೈನಾನ್ಷಿಯಲಿ ಪ್ರೂಡೆಂಟ್ ಆಗಿರಿ. ಹಾಗಂತ ಹೇಳಿದರೆ ಇಟ್ಸ್ ನಾಟ್ ಓನ್ಲಿ ಫೋಕಸ್ ಆನ್ ಮನಿ, ಬಟ್ ಅಟ್ ದ ಸೇಮ್ ಟೈಮ್ ನಾವು ಯೂನಿಟ್ ಇಕನಾಮಿಕ್ಸ್ ಅಂತೀವಿ, ಅಥವಾ ಏನು ವ್ಯಾಲ್ಯೂ ಕೊಡ್ತಾ ಇದ್ದೀವಿ ಅದಕ್ಕಿಂತ ಕಡಿಮೆ ವ್ಯಾಲ್ಯೂಯಲ್ಲಿ ನಾವು ಪ್ರಾಡಕ್ಟನ್ನು ಡೆವಲಪ್ ಮಾಡಬೇಕಾಗತ್ತೆ, ಅಥವಾ ಸೊಲ್ಯೂಷನನ್ನು ಡೆವಲಪ್ ಮಾಡಬೇಕಾಗತ್ತೆ. ಆ ಯೂನಿಟ್ ಇಕನಾಮಿಕ್ಸನ್ನು ಸ್ಟಾರ್ಟಿಂಗಂದನೇ ಇಂಪಾರ್ಟೆನ್ಸ್ ಕೊಡಿ. ಆದ್ದರಿಂದ ಯು ಕ್ಯಾನ್ ಸ್ಕೇಲ್ ಮಚ್ ಫಾಸ್ಟರ್.
ವಂಡರ್ಫುಲ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೀವನದ ಪಯಣದ ಜೊತೆಗೆ ಒಂದು ಉದ್ಯಮ ಕ್ಷೇತ್ರ ಎಂಟರ್ ಆಗಬೇಕು ಅಂದರೆ ಏನೇನೆಲ್ಲ ಫೇಸ್ ಮಾಡಬಹುದು, ಅದರಿಂದ ಯಾವ ರೀತಿ ಹೊರಗೆ ಬರಬಹುದು, ಸಂಪೂರ್ಣ ಮಾಹಿತಿ ನಮಗೆ ತಿಳಿಸ್ಕೊಟ್ರಿ. ಇದರ ಜೊತೆಗೆ ಫೈನಲಿ ಕೇಳೋ ಪ್ರಶ್ನೆ, ಈಗಾಗಲೇ ಬಹಳ ದೊಡ್ಡ ಸಾಧನೆಯ ಹಾದಿಯಲ್ಲಿ ಸಾಗ್ತಾ ಇದ್ದೀರಾ, ಆದರೆ ಇನ್ನೂ ಒಂದು ಕನಸು ಏನಾದರೂ ಇದೆಯಾ? ನಮ್ಮ ಕರ್ನಾಟಕಕ್ಕೆ ಬಂದು ಏನಾದರೂ ಒಂದು ಮಾಡಬೇಕು ಅಂತ ಇದೆ, ಓಕೆ. ನಮ್ಮ ಇಂಡಿಯಾಗೋಸ್ಕರ. ಇದರಲ್ಲಿ ಈಗ ನಾನು ಮೇನ್ಲಿ ಮಾಡಿರೋದು ಸಾಲ್ವ್ ಕಸ್ಟಮರ್ಸ್ ಪ್ರಾಬ್ಲಮ್. ಅದರಿಂದಾಗಿ ನಾನು ವಿದೇಶಕ್ಕೆ ಹೋಗಬೇಕಾಗಿ ಬಂತು. ಒಂದು ಸಲ ತುಂಬ ದೊಡ್ಡದಾಗಿ ಇದೆಲ್ಲ ಆದಮೇಲೆ ಆಬ್ವಿಯಸ್ಲಿ ನನ್ನ ಪಾಯಿಂಟ್ ಆಫ್ ವ್ಯೂ ಜನರಿಗೆ ಏನು ಮಾಡಬಹುದು ಮತ್ತು ನಮ್ಮ ಜನಗಳಿಗೆ ಏನು ಮಾಡ್ಬೋದು ಅಂತ. ಸೊ ಆ ಥಾಟಲ್ಲಿ ತುಂಬ ಥಾಟ್ಸ್ ರನ್ನಿಂಗ್ ಇದೆ, ಬಟ್ ನಥಿಂಗ್ ಇಸ್ ಕಾಂಕ್ರೀಟ್ ಯೆಟ್, ಬಟ್ ಮೇ ಬಿ ಸೂನ್. ಥ್ಯಾಂಕ್ ಯು ಸೋ ಮಚ್ ಸುಬ್ರಹ್ಮಣ್ಯ ಅವರೇ. ಖಂಡಿತ, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದಾಗಿತ್ತು ಈ ಬಾರಿಯ ಪಾಡ್ಕಾಸ್ಟ್. ಸೊ ಉದ್ಯಮ ಕ್ಷೇತ್ರ ಅಂದ ತಕ್ಷಣ ಇವತ್ತು ನಾನೊಂದು ರೀಲ್ಸ್ ನೋಡಿದೆ, ಒಂದು ಸ್ಟೋರಿ ನೋಡಿದೆ, ಒಂದು ಪಾಡ್ಕಾಸ್ಟ್ ನೋಡಿದೆ, ನಾಳೆ ಬೆಳಗ್ಗೆ ಒಂದು ಉದ್ಯಮ ಶುರು ಮಾಡೋಣ ಅಂತ ಅಲ್ಲ. ಸೊ ಖಂಡಿತ ಸಕ್ಸಸ್ ಸಿಗುತ್ತೆ, ಆದರೆ ಅದಕ್ಕೆ ಬೇಕಾದಂತಹ ತಯಾರಿ ಏನೇನು ಅನ್ನೋದನ್ನು ನಮ್ಮ ಇವತ್ತಿನ ಗೆಸ್ಟ್ ತಿಳಿಸ್ಕೊಟ್ರು. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ನೆನಪಿದೆಯಲ್ಲ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಹೊಸ ಪಾಡ್ಕಾಸ್ಟ್ಗಳು ನಿಮ್ಮ ಮೊಬೈಲ್ ತಲುಪುತ್ತೆ. ನಮಸ್ಕಾರ.